ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ವಿಯೆಟ್ನಾಮಲ್ಲಿ ನಮ್ಮದು ಡೇ 15 ಕೊನೆಯ ದಿವಸದ ಟ್ರಿಪ್ಪಲ್ಲಿದ್ದೇವೆ ನಾವು. ಸೊ ಈಗ ನಾವು ಸಾಯ್ಗನ್ನಲ್ಲಿದ್ದೇವೆ. ಸಾಯ್ಗನ್ ಅಂದರೆ ಈಗಿನ ಹೋ ಚಿ ಮಿನ್. ಇಲ್ಲಿ ಬಂದು ನಾವೀಗ 2ನೇ ದಿವಸ. ಇವತ್ತು ಮತ್ತೆ ನಾವು ಸೈಟ್ ಸೀಯಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ನೆನ್ನೆಯ ದಿವಸ ನಾವು ಹೋ ಚಿ ಟನಲ್ಸ್ಗೆ ಹೋಗಿದ್ವಿ. ಐ ಹೋಪ್ ನಿಮಗೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅಲ್ಲಿ ನಾವು AK-47ನ ಶೂಟ್ ಮಾಡಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಆಮೇಲೆ ಆ ಟನಲ್ ಒಳಗಡೆ ಕೂಡ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದು ಒಂಥರ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಏನೋ ಹೊಸದು ಕಲಿತಾಗಾಯಿತು ನನಗೆ. ಸೊ ಇವತ್ತಿನ ದಿನ ಇನ್ನೇನು ಹೊಸದು ಕಲಿಯೋದಿದೆ ಅಂತ ನೋಡೋಣ. ಸೊ ಹಾಗಿದ್ರೆ ನನ್ನ ಜೊತೆ ನೀವು ಕೂಡ ಜಾಯಿನ್ ಆಗ್ತೀರಿ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಸಂಪೂರ್ಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. The war divided Vietnam into two, the North and the South. The North controlled by the Vietnamese, the South controlled by the Americans. We are right now in the south of Vietnam. The south of Vietnam, controlled by the Americans. And the Independence Palace is a working place. And the North, they call themselves the Liberation Forces. April 30th, 1975, we got our Unification Day. Right here in front of you guys is the Reunification Palace right now. The major event that closed the war. The tanks bust through the main gate. Right here, tank number 390 bust through the main gate. The president at the time surrendered unconditionally, ending the war in Vietnam. A lot of people call it the Civil War for a reason. Well, they're technically not wrong, but later I'll tell you why. So right now we're gonna be exploring here for roughly 1 hour, so grab everything that you need, so we won't be coming back to the bus for another hour. Alright, grab everything that you need, please. And before we head in, the second time to film it. Buster repaired twice. The first time, the official one. The second time, they rebuilt it, documentary it, Buster one more time. So the orders of the tanks, well, the tank number 843 actually bust through first, but it got stuck on the side gate. There's rumors that the Vietnamese in the south, they put bombs in the front gate. So that's the 843 bust through the side gate, but it got stuck there. And after that, tank number 390 say, I'm just gonna go through the main gate. Nothing happened. Busting through, surrender unconditionally, the president at the time. And at 10:45, April 30th, 1975, that's end the war. ನನ್ನ ಹಿಂದೆ ನೀವೇನು ಬಿಲ್ಡಿಂಗ್ ಕಾಣ್ತಾ ಇದ್ದೀರಾ, ಇದಕ್ಕೆ ರಿಯೂನಿಫಿಕೇಷನ್ ಪ್ಯಾಲೇಸ್ ಅಥವಾ ಇಂಡಿಪೆಂಡೆನ್ಸ್ ಪ್ಯಾಲೇಸ್ ಅಂತ ಹೇಳ್ತಾರೆ. ನಿಮಗೆಲ್ಲ ವಿಯೆಟ್ನಾಂ ವಾರ್ ಬಗ್ಗೆ ಗೊತ್ತಿರ್ಬೋದು. ಸೌತ್ ಆ್ಯಂಡ್ ನಾರ್ತ್ ವಿಯೆಟ್ನಾಂ ಬೇರೆ ಬೇರೆ ಐಡಿಯಾಲಜಿಗಳಿಂದ ಡಿವೈಡ್ ಆಗಿತ್ತು. ಸೌತ್ ವಿಯೆಟ್ನಾಂ ವಾಸ್ ಸಪೋರ್ಟೆಡ್ ಬೈ ಅಮೇರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ವೈಲ್ ದ ನಾರ್ತ್ ವಿಯೆಟ್ನಾಂ ವಾಸ್ ಸಪೋರ್ಟೆಡ್ ಬೈ ಚೈನಾ, ರಷ್ಯಾ. ಅಮೇರಿಕಾದವರು ಸೌತ್ ವಿಯೆಟ್ನಾಮಲ್ಲಿ ಅಥವಾ ಕಂಪ್ಲೀಟ್ ವಿಯೆಟ್ನಾಮಲ್ಲಿ ಕಮ್ಯುನಿಸಮ್ ಬರಬಾರ್ದು ಅಂತ ಹೇಳೋ ಕಾರಣಕ್ಕೆ ಸೌತಲ್ಲಿ ಒಬ್ಬರು ಪಪ್ಪೆಟ್ ಪ್ರೆಸಿಡೆಂಟ್ನ ಕೂರಿಸಿ ಆಳ್ವಿಕೆ ಮಾಡ್ತಾಯಿದ್ರು. ಆದರೆ ಆ ಪಪ್ಪೆಟ್ ಪ್ರೆಸಿಡೆಂಟ್ ತುಂಬ ಕ್ರೂಯಲ್ ಆಗಿದ್ದ. ಅವನು 2 ಗೆಲೆಟಿನ್ಗಳನ್ನ ಪರ್ಚೇಸ್ ಮಾಡಿಕೊಂಡು ಯಾರೆಲ್ಲ ಸರ್ಕಾರದ ವಿರುದ್ಧ ಫೈಟ್ ಮಾಡ್ತಾರೆ ಅವ್ರ ತಲೆನೂ ಕಡಿತಿದ್ದಂತೆ. ಸಾವಿರಾರು ಜನರ ಸಾವಿಗೂ ಕಾರಣ ಆಗಿದ್ದ. ಆದರೆ ನಾರ್ತ್ ವಿಯೆಟ್ನಾಮೀಸ್ ಸೋಲ್ಜರ್ಸು, ಚೈನೀಸ್ ಆ್ಯಂಡ್ ರಷ್ಯನ್ ಬ್ಯಾಕಪ್ ಇಂದ ಹೋರಾಟ ಮಾಡ್ತಿದ್ದವರು 1975ನೇ ಇಸ್ವಿನಲ್ಲಿ 2 ಟ್ಯಾಂಕ್ಗಳನ್ನ ಬಿಲ್ಡಿಂಗಿದು ಮೇಯ್ನ್ ಗೇಟ್ ಮುಖಾಂತರ ಹುಗ್ಗಿಸಿ ಟ್ಯಾಂಕ್ನ ಕ್ರ್ಯಾಶ್ ಮಾಡಿ ಒಳಗಡೆ ಬಂದು ಆ ಪಪ್ಪೆಟ್ ಪ್ರೆಸಿಡೆಂಟು ಸರೆಂಡರ್ ಆಗೋಗೆ ಮಾಡ್ತಾರೆ. ಸೊ ಅದಾಗಿದ ಮೇಲೆ ಸಾಯ್ಗನ್, ಫಾಲ್ ಆಫ್ ಸಾಯ್ಗನ್ ಅಂತ ಹೇಳ್ತಾರೆ. ಅಂದರೆ ಸಾಯ್ಗನ್ನಲ್ಲಿರುವಂಥ ಪಪ್ಪೆಟ್ ಗೌರ್ಮೆಂಟ್ ಬಿದ್ದೋಗುತ್ತೆ. ಸೊ ಆ ಟ್ಯಾಂಕ್ನ ಈಗ ನಾನು ನಿಮಗೆ ತೋರಿಸ್ತೀನಿ. ಈ 2 ಟ್ಯಾಂಕ್ಗಳನ್ನ ಇಲ್ಲಿ ಟ್ರೋಫಿಗಳ ಥರ ಇಟ್ಟಿದ್ದಾರೆ. ಸೊ ಅದಾಗಿದ್ಮೇಲೆ ಇಡೀ ವಿಯೆಟ್ನಾಮೇ ಕಮ್ಯುನಿಸಮ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ನೋಡಿ ಇಲ್ಲಿ ಇದೇನು ಟ್ಯಾಂಕ್ ಕಾಣ್ತಾ ಇದೆ, ಇದು ಮೇಡ್ ಇನ್ ಚೈನಾ ಟ್ಯಾಂಕ್. ಆಮೇಲೆ
ಇಲ್ಲೇನು ಟ್ಯಾಂಕ್ ಕಾಣ್ತಾ ಇದೆ, ಇದು ಮೇಡ್ ಇನ್ ರಷ್ಯಾ ಟ್ಯಾಂಕ್. ಹಾಗೆ ನಾವು ಈ ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಏನೇನಿದೆ ನಮಗೆ ನೋಡಲಿಕ್ಕೆ ಅಂತ ಹೇಳುವಂಥದ್ದನ್ನ ನೋಡೋಣ. ಸೊ ಈ ಬಿಲ್ಡಿಂಗ್ ಈಗ ಆಪ್ರೇಷನಲ್ಲಿ ಇಲ್ಲ, ಇದನ್ನು ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. I'm going to show you. Look, this is a cabinet's room. So this is the president where the cabinets have a meeting. It's an oval shape. Why not square? Why not circle? The square gives us multiple opinions. So in a debate, it's not a very good one. The circle you might think is good, but it's not, because the power held by the president is sitting in the middle. So the closer you are to the president, the more power you feel, the more power you have. Opposite to him is his opponent. So that's not good in debate. That's why they create the oval shape. That's always have two sides. It's always have good to debate. And then at the end of the day, all decisions will be joined together, making one decisions. The main color of the room is green. Make it relax, more ease up, I would say, the tensions. And anyone know why we put the mirror here before we head in? It's simple. So what you do, you brush your hair, you do a little touch, suit up your tie before you head in. For the lady, 30 minutes of makeup here. I'm kidding. This is the banqueting room. Banqueting room. It's like a party room. Can hold all the way up to 100 to 150 people at a time. The main color, yellow, opposite the, not opposite, but a little bit brighter than the other room. Make you feel more energetic, feel luxury. That's the main color of the yellow. And all the chandeliers. These are beautiful designs. Some of these are roughly, I would say, roughly nearly 100 years. All right, 50 years. And the red one, the red color, you might think red is a very strong color. In debate, it's very bad. But red is also a very welcoming color. Very welcoming color. And at the back, you see our great leader, Mr. Ho Chi Minh at the back. That's the Vietnamese flag, and next to it is the communist flag. So here, sometimes they have major conference, major meeting here. All the chairs are decorated beautifully with flowers. All as well. And at the back, behind you, you have a painting of Wu Ho, believed to be the Vietnamese ancestor. That's why we put the picture here to honor ancestor. The king's in the middle, or the great leaders, generals on both sides listening to his command. We're gonna take the stairs, okay? Anyone want to take the lift? Right. Perfect. So we're gonna hit this side of the windows. From here you can see out from quite clearly, I would say. Behind you here is the Vice President guest room. The Vice President guest room. The main color, I would say, a little bit yellow. Still have a little red, but not as red as the other one. We're gonna go over here a little bit. Vice President's room. The president guest room. Oh, you can see the chair. This one is simple. It's not all they decorate 7 meters tall. And the African elephant. Dragons are. ನಮ್ಮ ಮನೇಲಿ ಸಾವಟ್ಟೆ ಇದ್ದಾರಲ್ಲ ಫೋಟೋ ಬೇಕಾ? ಹೋದವಾ ನೋಡಿ, ಇದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದರೆ, ಗಾಳಿ ಹೋಗಲಿಕ್ಕೆ ನೋಡಿ, ಇದು ಒಂದೊಂದು ಮೂವ್ ಮಾಡಿದರೆ ಮೇಲೆವರೆಗೆ ಸಹ ಮೂವ್ ಆಗ್ತದೆ. ಮತ್ತು ಈ ಶೇಪ್ ಯಾವ ಥರ ಇದೆ ಅಂತ ಹೇಳಿದರೆ, ಗಾಳಿ ಒಳಗಡೆ ಫ್ರೀಯಾಗಿ ಪಾಸ್ ಆಗೋಗಿ ಮಾಡಿದ್ದಾರೆ. ಸೊ ಒಳಗಡೆ ಇರೋ ರೂಮ್ಸ್ ಎಲ್ಲ ಕೂಲಾಗಿರುತ್ತೆ ಅಂತ ಹೇಳ್ಕೊಂಡು. ಓ ಅಪ್ಪ
have the dining room over here if you want. And two tables. One circular and one rectangle. Grab one, then you spin around, you share the food. Before the Asian practice, the Western practice, everyone got a plate of their own. So the food is served, one sharing the food. You have the plate, you share everything. You might get more, you might get less, but it's okay. Just in case you guys didn't know, I have no idea. It looked like a trash bin though. There's trash in there. Isn't it a real elephant leg? No. I'm not sure. So, the name Saigon is referred to this area. This area and across the river a little bit. That's why they call it Saigon. Saigon is a small area of District 1 and Hodok District a little bit. But now, they don't use Saigon anymore. They refer to the entire area Ho Chi Minh City. Ho Chi Minh City. But, so who's used to call Saigon? People in the south call it Saigon. People in the north, they don't use it. They don't call this place Saigon. They call it Ho Chi Minh City. They're proud of the picture. So if you heard anyone say Saigon area, Saigon, they're probably from the south of Vietnam. From the north, they rarely say Saigon. They say Ho Chi Minh City. ನಾರ್ತ್ ವಿಯೆಟ್ನಾಮೀಸ್ ಅಟ್ಯಾಕ್ ಮಾಡ್ತಿದ್ದ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಎಸ್ಕೇಪ್ ಆಗಲಿಕ್ಕೆ ಯೂಸ್ ಮಾಡ್ತಿದ್ದಂಥ ಹೆಲಿಕಾಪ್ಟರ್ ಮತ್ತು ಹೆಲಿಪ್ಯಾಡ್ ಪ್ರೆಸಿಡೆಂಟ್ಸ್ ಸಿನಿಮಾ ರೂಮ್. I have no idea. Maybe Tom and Jerry. So sometimes they do watch documentary, but very rare. ಪ್ರೆಸಿಡೆಂಟ್ಸ್ ಮೂವಿ ಥಿಯೇಟ್ರಿಗೆ ಇದು ಪ್ರೊಜೆಕ್ಷನ್ ರೂಮ್. The South Vietnam dropped 2 bombs, fly away, stealing the plane, and that's a fragment of the bomb. The helicopter is not functional anymore. ನಾರ್ತ್ ವಿಯೆಟ್ನಾಮಿ ಸೋಲ್ಜರ್ ಸೌತ್ ವಿಯೆಟ್ನಾಮಿ ಫೈಟರ್ ಜೆಟ್ನ ಕದ್ದು ಸೌತ್ ವಿಯೆಟ್ನಾಮಿ ಪ್ರೆಸಿಡೆಂಟ್ನ ಮನೆ ಮೇಲೇ ಬಾಂಬ್ ಹಾಕಿದ್ದಾರೆ. ಸೊ ಅದೇ 2 ಜಾಗ. ಮತ್ತು ಅದೇ ಏರೋಪ್ಲೇನಲ್ಲಿ ಅವನು ನಾರ್ತ್ ವಿಯೆಟ್ನಾಮಿಗೆ ಹೋದ. ಇದು ಪ್ರೆಸಿಡೆಂಟನ್ನು ಪದಚ್ಯುತಿಗೊಳಿಸಲಿಕ್ಕೆ ಒಂದು 40 ದಿವಸಕ್ಕೆ ಮುಂಚೆ ಆದಂಥ ಘಟನೆ. ಸೊ ದ್ಯಾಟ್ ಮೀನ್ಸ್ ಅವರು ಆವಾಗಲೇ ಪವರ್ ಕಳ್ಕೊತಾರೆ ಅಂತ ಹೇಳುವಂಥ ಒಂದು ಸಣ್ಣ ಸಂಜ್ಞೆ ಸಿಕ್ಕಿದ್ದಂಗೆ ಇತ್ತು. ನೋಡಿದ್ರಲ್ಲ ಆವಾಗಿನ ಪಪ್ಪೆಟ್ ಪ್ರೆಸಿಡೆಂಟ್ ನಿಗ್ಯಾನ್ ವ್ಯಾನ್ ತು ಅವರ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಅಥವಾ ಪ್ರೆಸಿಡೆನ್ಷಿಯಲ್ ಆಫೀಸ್. ಈಗ ಅದೇ ಬಿಲ್ಡಿಂಗಲ್ಲಿ ಇದ್ದೇವೆ ನಾವು. ಇನ್ನೀಗ ನೆಕ್ಸ್ಟು ಬಾಂಬ್ ಬೀಳ್ತಾ ಇದ್ದ ಸಂದರ್ಭದಲ್ಲಿ ಅವರು ಶೆಲ್ಟರ್ ತಗೊಳ್ತಿದ್ದ ಬಾಂಬ್ ಶೆಲ್ಟರ್ಗೆ ಹೋಗೋಣ. ಸೊ ಅದು ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ನಾನು. Upper half is from the north. This one is South Vietnam control the other half. Right here. Saigon, right here, by the way. The safest area is in Saigon, right here. I would say the most conflict area here. Always. So you got sent to military and you got to stay in this zone. I would say you're probably safe. Here they marked out how many people in South Vietnam. All the names on the wall here, counting all. You might be surprised how many people in Vietnam back then. All over Vietnam, 1975, 1974, mainly roughly 40 million people. Right now, the total population of Vietnam is 110 million people. And we have roughly the same amount of motorbikes. And scooters, roughly the same. So, just in South Vietnam, we have 500,000, yeah. Is this a war room or something? Looks like a war room. This one, yes, it's a command center. So most of the operations and operations command that was done here. Okay. It's called command center. And a lot of the radios devices they were put here inside the basement. So even if the entire palace get bombed and collapsed, they were still able to send help from here. Okay. It's the radios areas. Make no sense. Right now, the wall will keep getting thicker. This way, This chief, communication chief, is in charge
like a check-in area. ಬಂಕರ್ಸ್. ಒಳಗೆ ಹೋಗ್ತಾ ಇದ್ದಾಗೆ ಗೋಡೆ ಅಗಲ ಆಗ್ತಾ ಹೋಗ್ತದೆ. ಈ ಮುಂಚೆ ನಾವು ನೋಡಿದ್ದೆಲ್ಲ ಕಮ್ಯುನಿಕೇಷನ್ ರೂಮ್ಸ್, ಬೇರೆ ಬೇರೆ ಥರದ ರೇಡಿಯೋ ಎಕ್ವಿಪ್ಮೆಂಟ್ಸ್, ಆರ್ಮಿ ರೇಡಿಯೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಅದೆಲ್ಲ ಯುದ್ಧದ ಸಂದರ್ಭದಲ್ಲಿ ಉಪಯೋಗ ಆಗ್ತಾ ಇತ್ತು. Yeah. You can see by the shape of the bed that the president's not that tall. By the shape of the bed. ಪ್ರೆಸಿಡೆಂಟ್ ಬಂಕರ್ ಅಲ್ಲಿರುವಾಗ So this ಮಲ್ತಿದ್ದ is how ಬೆಡ್. the American they rules. They divide it into 3 areas. Area 3 in Saigon, the safest one. This one, a little bit more conflict. This one's okay. This one's okay. But safest one, area 3. Divided like this, easier to control how many people, how many troops they can send to. And they have each phone. They have phone connect to each area. So when the phone ring, when they pick it up, they will know which phone, what area they will be in contact with. Right. So President War here. Forest map. Easier to pronounce. One, four more. ಇನ್ನು ಬಂಕರ್ ಒಳಗೆ ಇಳಿತಾನೆ ಇದ್ದೇವೆ, ಹೋದಷ್ಟು ಮುಗಿತಾನೆ ಇಲ್ಲ. ಕೆಳಗೆ ಹೋಗ್ತಾ ಇದ್ದಾಗೆ ಗೋಡೆ ದಪ್ಪ ಆಗ್ತಾ ಹೋಗ್ತದೆ. ಆಮೇಲೆ ಗಾಳಿ ತುಂಬ ಕಮ್ಮಿ ಇದೆ ಅಂತ ಅನಿಸ್ತದೆ. ಅದಕ್ಕೆ ಎಲ್ಲ ಕಡೆ ಫ್ಯಾನ್ ಬೇರೆ ಹಾಕಿದ್ದಾರೆ, ಆದರೆ ಉಸಿರಾಟಕ್ಕೆ ಗಾಳಿ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ. ನೋಡಿ, ಇದೆಲ್ಲ ಬಂಕರ್ಗಳೇ. ಕೆಲವು ಜಾಗಕ್ಕೆ ನಮಗೆ ಹೋಗ್ಲಿಕ್ಕೆ ಅಲೌಡ್ ಇಲ್ಲ. ಕಿಚನ್, Not sure what this is. Maybe a toilet. No idea. ಇದೇ ಜೀಪಲ್ಲಿ ಪ್ರೆಸಿಡೆಂಟ್ ರೇಡಿಯೋ ಸ್ಟೇಷನ್ಗೆ ಹೋಗಿ ಅವರು ಸರೆಂಡ್ರನ್ನು ಘೋಷಿಸ್ತಾರಂತೆ. ನೋಡಿ, ಹೀಗಿದೆ ಜೀಪು. ಪ್ರೆಸಿಡೆಂಟ್ ಇದು ಮರ್ಸಿಡೀಸ್ ಕಾರ್. ಈ ಹಿಂದೆ ಏನು ಜೀಪ್ ಕಾಣ್ತಾ ಇದೆ, ಇದರಲ್ಲೇ 1975 ಇಸ್ವಿನಲ್ಲಿ ಪ್ರೆಸಿಡೆಂಟ್ ಹೋ ಚಿ ಮಿನ್ ರೇಡಿಯೋ ಸ್ಟೇಷನ್ಗೆ ಹೋಗಿ ತಮ್ಮ ಸರೆಂಡ್ರನ್ನು ಘೋಷಿಸ್ತಾರೆ. ಇವರೇ ನಾರ್ತ್ ವಿಯೆಟ್ನಾಮಿ ಪೈಲಟ್ಸು. ಸೌತ್ ವಿಯೆಟ್ನಾಮಿದ್ದು ಏರ್ಫೋರ್ಸ್ ಪ್ಲೇನ್ನ ಹೈಜಾಕ್ ಮಾಡಿ ಈ ಪ್ರೆಸಿಡೆಂಟ್ ಪ್ಯಾಲೇಸ್ ಮೇಲೆ ಹೆಲಿಪ್ಯಾಡ್ ಹತ್ರ ಬಂದು ಬಾಂಬ್ ಹಾಕಿದ್ದು ನಾನು ಆಗ ತೋರಿಸಿದ್ನಲ್ಲ, ಅದೇ ಪ್ಲೇಸ್ಗೆ ಇವರೇ ಬಾಂಬ್ ಹಾಕಿದ್ದು. ಆಮೇಲೆ ಬರೀ ಬಾಂಬ್ ಹಾಕಿದ್ದು ಮಾತ್ರ ಅಲ್ಲ, ಏರೋಪ್ಲೇನ್ನ ನಾರ್ತ್ ವಿಯೆಟ್ನಾಮಿಗೆ ತಗೊಂಡೋಗ್ಬಿಡ್ತಾರೆ. ಪ್ರೆಸಿಡೆಂಟ್ಸ್ ಪ್ಯಾಲೇಸ್ ಇದು ವ್ಯೂ. ಕೊನೆಯದಾಗಿ ಈ ಥರ ಇದೆ. ಹಾಗೆ ಗಾರ್ಡನ್. ನಾವು ಇವಾಗ ಇಲ್ಲಿನೊಂದು ಫೇಮಸ್ ಲ್ಯಾಂಡ್ ಮಾರ್ಕ್ ಸೈಗಾನ್ ಇದು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೇವೆ. ಹಾಗೆ ನೋಡಿ, ಗಾರ್ಡನಿಂಗ್ ಮಾಡ್ತಿರೋದು, ನೀರು ಹಾಕ್ತಿರೋದು. ಆಮೇಲೆ ಇನ್ನೊಂದು ವಿಚಾರ ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ ಕನ್ಸ್ಟ್ರಕ್ಷನ್ಗೆ ಕಂಪ್ಲೀಟ್ ಒಂದು ಚೂರಾದ ಧೂಳು ಬರ್ತದೆ ನೋಡಿ, ಕ್ಲೀನಾಗಿ ಕವರ್ ಮಾಡಿ ಕೆಲಸ ಮಾಡ್ತಾರೆ, ಅಷ್ಟು ನೀಟಾಗಿ. ಅದು ಆಚೆ ನೋಟ್ರ್ ಡೇಮ್ ಚರ್ಚ್ ಅಂತ ಇದೆ, ತುಂಬ ಫೇಮಸ್ ಚರ್ಚು. ಬಟ್ ಅದೀಗ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಸೊ ನಮಗೆ ಒಳಗಡೆ ಹೋಗೋಕ್ಕೆ ಅಲೌಡ್ ಇಲ್ಲ. So that's the old picture of the there's no fence. ನೋಡಿ, ಇದೇ ಕೆಥಿಡ್ರಲ್ಲು. ಅದೀಗ ಅಂಡರ್ ಮೈಂಟೆನೆನ್ಸ್ ಕನ್ಸ್ಟ್ರಕ್ಷನ್ ಇದೆ. ಅವ್ರು ಹೇಳ್ತಾರೆ, ಈ ಏನು ಕಾಂಪೌಂಡ್ ವಾಲ್ ಇದೆ ಇದನ್ನೆಲ್ಲ ತೆಗೆದುಬಿಡ್ತೀವಿ ನಾವು ಎಲ್ಲ ಕನ್ಸ್ಟ್ರಕ್ಷನ್ ಆಗಿದ್ಮೇಲೆ ಅಂತ. ಯಾಕಂದರೆ ಮುಂಚೆ ಸಹ ಕಾಂಪೌಂಡ್ ವಾಲ್ ಇರಲಿಲ್ಲ ಅಂತೆ. ನೆಕ್ಸ್ಟು ಇದು ಕೆಲಸ ಆದಮೇಲೆ ತೆಗೆದುಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಎಲ್ಲ ಧರ್ಮಗಳಿಗೆ ಪ್ರಾಪರ್ ಸೆಕ್ಯೂರಿಟಿ ಇದೆ, ಏನು ತೊಂದರೆ ಇಲ್ಲ. ಯಾರಾದರೂ ಏನಾದರೂ ಹೋಗಿ ಏನಾದರೂ ಕೆಟ್ಟ ಕೆಲಸ ಮಾಡ್ತಾರ ಅಥವಾ ವ್ಯಾಂಡಲಿಸಮ್ ಮಾಡ್ತಾರ ಅಂತ ಹೇಳುವಂಥ ಟೆನ್ಷನ್ ನಮಗಿಲ್ಲ ಅಂತ ಹೇಳ್ತಾರೆ ಅವರು.
ಹಾಗೆ ಪೋಸ್ಟ್ ಆಫೀಸ್ ಹತ್ರ ಹೋಗ್ತಾ means Ho Chi Minh City. Ho Chi Minh thành phố city. Wow. With 4 letters, we got it 12 letters. Thành phố means city. So the clock, like a Western Australia, most of them you can see a clock. On both ಇದನ್ನೆಲ್ಲ sides, you lock ಫ್ರೆಂಚರು ಕಟ್ಟಿಸಿದ್ದು ಆವಾಗಿನ ಕಾಲದಲ್ಲಿ. ಫ್ರೆಂಚರು ವಿಯೆಟ್ನಾಮನ್ನು ಆಳ್ವಿಕೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕಟ್ಟಿಸಿದ್ದಾರೆ. the inventor, science. ಹಾಗೆ ಒಂದು ಪುರಾತನ ಗಡಿಯಾರ ನೋಡ್ಬೋದು. 1886ನೇ ಇಸ್ವಿಯಿಂದ 1891ನೇ ಇಸ್ವಿ ಮಧ್ಯದಲ್ಲಿ ಕನ್ಸ್ಟ್ರಕ್ಷನ್ ಮುಗಿದಿದೆ. Now we head inside. ಹಾಗೆ ಪೋಸ್ಟ್ ಆಫೀಸ್ ಒಳಗಡೆ ಹೋಗ್ತಾ ಈ ಥರ ಇದೆ ಇಲ್ಲಿನ ಆರ್ಕಿಟೆಕ್ಚರ್. ಫ್ರೆಂಚ್ ಆರ್ಕಿಟೆಕ್ಚರ್ ಇದು ನೋಡಿ. ಆವಾಗಿನ ಕಾಲದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಇದೀಗ ಒಂದು ಸಣ್ಣ ಮಟ್ಟಿಗೆ ಮಾರ್ಕೆಟ್ ಆಗಿ ಮಾರ್ಪಾಡಾಗಿದೆ. ಇಲ್ಲಿ ಕಂಪ್ಲೀಟಾಗಿ ಇದನ್ನು ಸೊವೆನಿಯರ್ ಶಾಪ್ ಆಗಿ ಕನ್ವರ್ಟ್ ಮಾಡಿದ್ರು. ಒಂದು ಸೈಡಲ್ಲಿ ಪೋಸ್ಟ್ ಆಫೀಸ್ ಇನ್ನೂ ವರ್ಕಿಂಗಲ್ಲಿದೆ. ಸೊ ಇಲ್ಲಿಂದ ಯಾರಾದರೂ ಅವರ ಊರಿಗೆ ಪೋಸ್ಟ್ ಕಳಿಸ್ಬೋದು, ಪೋಸ್ಟ್ ಕಾರ್ಡ್ಗಳನ್ನ ಕಳಿಸ್ಬೋದು. ಬೇರೆ ಬೇರೆ ಬಣ್ಣ ಬಣ್ಣದ ಪೋಸ್ಟ್ ಕಾರ್ಡ್ಗಳು ಸಿಗ್ತವೆ ಇಲ್ಲಿ. ಅದನ್ನು ಅವರ ಮನೆಯವರಿಗೆ ನೋಡಿಲ್ಲಿ ಈ ಥರ ಫಾರಿನರ್ಸ್ ಎಲ್ಲ ಬಂದವರು ನೋಡಿಲ್ಲಿ ಲವ್ ಫ್ರಮ್ ವಿಯೆಟ್ನಾಮ್, ಹೆಲೋ ಫ್ರಮ್ ವಿಯೆಟ್ನಾಮ್ ಅಂತೆಲ್ಲ ಅವರವರ ಮನೆಗಳಿಗೆ ಕಳಿಸೋದು ಒಂದು ಕ್ರಮ. ಸೊ ನಾನೇನಾದರೂ ಇವತ್ತು ಪೋಸ್ಟ್ ಕಳಿಸಿದರೆ ನಾನು ಮುಂಡೋಡಿಗೆ ಹೋಗಿ ರೀಚ್ ಆದಮೇಲೆ ನನ್ನ ಕಾರ್ಡ್ ಬಂದು ರೀಚ್ ಆಗ್ಬೋದು. ಯಾಕೆ ಅಂತ ಹೇಳಿದರೆ ಇವತ್ತು ಮಧ್ಯರಾತ್ರಿ ನಮ್ಮ ಫ್ಲೈಟ್ ಇಂಡಿಯಾಕ್ಕೆ ಇದೆ. ಸೊ ನಾವು ಅದನ್ನೇನು ಮಾಡೋಕ್ಕೆ ಹೋಗೋದಿಲ್ಲ. ಬಂದಿದ್ದಕ್ಕೆ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಜಶ್ಮಿ ಅದೇನೋ ಸ್ಟ್ಯಾಂಪ್ ತೊಗೋಬೇಕು ಹಾಗೆ ಅಂತ ಹೇಳ್ತಾ ಇದ್ಲು. ನೋಡೋಣ, ಏನಾದ್ರು ಚೆನ್ನಾಗಿದ್ದರೆ ತಗೊಳ್ಳೋದು, ಇಲ್ಲಾಂದರೆ ನೋಡಿಕೊಂಡು ಒಂದು 4 ಫೋಟೋ ಹೊಡ್ಕೊಂಡು ಹೋಗೋದು. ಇವಾಗ ನೆಕ್ಸ್ಟ್ ಈಗ ನಾವು ಒಂದು ವಾರ್ ಮ್ಯೂಸಿಯಮಿಗೆ ಹೋಗ್ತೇವೆ, ವಿಯೆಟ್ನಾಮೀಸ್ ವಾರ್ ಮ್ಯೂಸಿಯಮಿಗೆ. ನಾನು ಯುರೋಪಿನಾದ್ಯಂತ ಸುಮಾರು ವರ್ಲ್ಡ್ ವಾರಿಗೆ ಸಂಬಂಧಪಟ್ಟ ಮ್ಯೂಸಿಯಮ್ಗಳನ್ನು ನೋಡಿದ್ದೇನೆ. ಅಲ್ಲಿ ನನಗೆ ತುಂಬ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಿಕ್ತು. ನನಗೆ ಎಸ್ಪೆಷಲಿ ವರ್ಲ್ಡ್ ವಾರ್ಗಳ ಬಗ್ಗೆ ತುಂಬ ಇಂಟ್ರೆಸ್ಟ್, ಅದನ್ನು ತಿಳ್ಕೊಳ್ಳೋ ಬಗ್ಗೆ ತುಂಬ ಇಂಟ್ರೆಸ್ಟು. ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2, ಆಮೇಲೆ ಈ ಹಾಲೋಕಾಸ್ಟ್ ಮ್ಯೂಸಿಯಮ್, ಇದನ್ನೆಲ್ಲ ನೋಡಿದರೆ ನಿಜವಾಗಿ ಕರಳು ಕಿತ್ತೋಗ್ತದೆ. ಆದರೆ ಅದು ತಿಳ್ಕೊಳ್ಬೇಕು ಅಂತ ಹೇಳೋ ಇಂಟ್ರೆಸ್ಟ್ ಇದ್ದರೆ ತುಂಬ ಖುಷಿ ಆಗ್ತದೆ. ಹಾಗೆ ವಿಯೆಟ್ನಾಂ ವಾರ್ ಬಗ್ಗೆ ಕೂಡ ನಾನು ತುಂಬ ಓದಿದ್ದೆ, ಬಟ್ ನಾನು ಯಾವತ್ತೂ ನೆನೆಸಿಲ್ಲ ಒಂದು ದಿವಸ ನಾನು ವಿಯೆಟ್ನಾಮ್ಗೆ ಹೋಗ್ತೀನಿ, ಆಮೇಲೆ ವಿಯೆಟ್ನಾಮ್ ಇದು ಆ ಟನಲ್ಸ್, ಕೂಚಿ ಟನಲ್ಸ್ ಇದನ್ನೆಲ್ಲ ನೋಡ್ತೀನಿ ಅಂತ ಹೇಳ್ಕೊಂಡು ದೇವರ ಅದೃಷ್ಟ ಕೊಟ್ಟಿದ್ದಾನೆ. ಸೊ ಈಗ ವಾರ್ ಮ್ಯೂಸಿಯಂ ನೋಡೋಕ್ಕೆ ನಾನು ತುಂಬ ಕಾತರನಾಗಿದ್ದೇನೆ. ಬಟ್ ಐ ಡೋಂಟ್ ನೋ ಅಲ್ಲಿ ಒಳಗಡೆ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಅಲೌಡ್ ಇದೆಯಾ ಅಂತ ಹೇಳ್ಕೊಂಡು. ಆಮೇಲೆ ಒಂದೊಂದು ಸರ್ತಿ ನಾವು ಈ ಥರ ಮ್ಯೂಸಿಯಮ್ಸ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದಾಗ ನನಗೆ ಬ್ಯಾಕ್ ಫೈರ್ ಆಗೋಗುತ್ತೆ. ಯಾಕಂದರೆ ನಾನು ಹಿರೋಶಿಮಾದಲ್ಲಿ, ಜಪಾನ್ನ ಹಿರೋಶಿಮಾದಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ ವಿಡಿಯೋ ಅದು ನಂದು ಡಿಮಾನಿಟೈಸ್ ಆಯಿತು. ಅಂದರೆ ಮಾನಿಟೈಸೇಷನ್ ಆಫ್ ಮಾಡಿಬಿಟ್ರು ಯೂಟ್ಯೂಬ್ ಅವರು, ಯಾಕಂದರೆ ಅದರಲ್ಲಿ ತುಂಬ ಗ್ರಾಫಿಕ್ ವೈಲೆಂಟ್ ಕಂಟೆಂಟ್ ಇದೆ ಅಂತ ಹೇಳ್ಕೊಂಡು. ಬಾಥ್ಯಾಂಗ್ ವಾರ್ ರೆಮಿನೆಂಟ್ ಮ್ಯೂಸಿಯಮಿಗೆ ಬಂದಿದ್ದೇವೆ. ಇಲ್ಲಿ ರೆಕಾರ್ಡಿಂಗ್ ಅಲೌಡ್ ಇದೆಯಾ ಇಲ್ಲೋ ಅಂತ ಗೊತ್ತಿಲ್ಲ. ಒಂದೊಂದು ಸರ್ತಿ ರೆಕಾರ್ಡಿಂಗ್ ಮಾಡಿದರೂ ನಂದು ಚಾನಲ್ಗೆ ಸ್ವಲ್ಪ ಇಶ್ಯೂ ಆಗ್ತದೆ. ಯಾಕಂದರೆ ತುಂಬ ವಾಯ್ಲೆಂಟ್ ಕಂಟೆಂಟ್ ಏನಾದರೂ ಇದ್ದರೆ ನಂದು ವಿಡಿಯೋ ಡಿಮಾನಿಟೈಸ್ ಆಗ್ತದೆ. ಸೊ ನೋಡಿಕೊಂಡು ಸಾಧ್ಯ ಆದಷ್ಟು ರೆಕಾರ್ಡ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೇನೆ. ಚಿನೂಕ್ ಹೆಲಿಕಾಪ್ಟರ್, US ಆರ್ಮಿ ಚಿನೂಕ್ ಹೆಲಿಕಾಪ್ಟರ್ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು. 500 ಕಿಲೋಮೀಟರ್ ರೇಂಜ್, 4 ಜನ ಕ್ರೂ ಮೆಂಬರ್ಸ್ ಬೇಕಂತೆ ಇದನ್ನು ಫ್ಲೈ ಮಾಡಲಿಕ್ಕೆ. ಯುದ್ಧದ ಸಂದರ್ಭದಲ್ಲಿ ಯೂಸ್ ಮಾಡಿದಂಥ ಚಿನೂಕ್ ಹೆಲಿಕಾಪ್ಟರ್. ಒಳಗಡೆ ಈ ಥರ ಕಾಣ್ತದೆ. ಕೆಳಗಡೆಯಿಂದ ಹೀಗಿದೆ. ಹಾಗೆ US ಆರ್ಮಿ ಟ್ಯಾಂಕ್ M48A3 US ಆರ್ಮಿ ಟ್ಯಾಂಕ್ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು.
ಮತ್ತು ಇನ್ನೊಂದು ಟ್ಯಾಂಕ್, ಎಲ್ಲ US ಆರ್ಮಿ ಟ್ಯಾಂಕ್ಗಳೇ. ಬುಲ್ಡೋಸರ್ಸ್, ಬಹುಶಃ ಕೂಚಿ ಟನಲ್ಸ್ನೆಲ್ಲ ಡೋಸ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದ ಬುಲ್ಡೋಸರ್ಸ್ ಯುದ್ಧದ ಸಂದರ್ಭದಲ್ಲಿ. 40 ಟನ್ ಇದೆಯಂತೆ ಇದು. 1417 ಬುಲ್ಡೋಸರ್ಸ್ ಸಿಕ್ತಂತೆ ವಿಯೆಟ್ನಾಮಲ್ಲಿ US ಆರ್ಮಿದು. ನೋಡಿ, ಆರ್ಮರ್ಡ್ ಕ್ಯಾರಿಯೇಜ್ ವೆಹಿಕಲ್, ಫ್ಲೇಮ್ ಥ್ರೋವರ್ ಅಂತೆ. ಇದರಲ್ಲಿ ಬೆಂಕಿ ಥ್ರೋ ಮಾಡ್ತಿದ್ರು, ಫ್ಲೇಮ್ಸ್ ಥ್ರೋ ಮಾಡ್ತಾಯಿದ್ರು ಸೈನಿಕರ ಮೇಲೆ. ಬೇರೆ ಬೇರೆ ಥರದ ಟ್ಯಾಂಕ್ಗಳು, ಆರ್ಮಿಯ ಗನ್ಗಳು. ಇದು ಆ್ಯಂಟಿ ಏರ್ಕ್ರಾಫ್ಟ್ ಗನ್, ಆ್ಯಂಟಿ ಏರ್ಕ್ರಾಫ್ಟ್ ಗನ್. ನೋಡಿ, ಹೀಗೆ ಸೈಟಲ್ಲಿ ನೋಡಿ ಶೂಟ್ ಮಾಡ್ತಾಯಿದ್ರು ಏರೋಪ್ಲೇನ್ಸ್ಗೆ. ದೋಣಿಯ ಮೇಲೆ ಕೂಡ ಮೆಷಿನ್ ಗನ್ ಹೇಗೆ ಮೌಂಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಅಲ್ಲಿ ಇನ್ನೊಂದು ಯಾವುದೋ ಒಂಥರದ ಗನ್ ಕಾಣ್ತಾ ಇದೆ. ಹಾಗೆ US ಏರ್ಫೋರ್ಸ್ ಇದು ಒಂದು ಫೈಟರ್ ಜೆಟ್. ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತ ಹೇಳ್ಕೊಂಡು. ಇದೆಲ್ಲ ಮಿಸೈಲ್ಸ್ ಬಿಡ್ತಿದ್ದಂಥ ಗನ್ಗಳು. ಬಹುಶಃ ಇದೊಂದು ಮಿಸೈಲ್ ಆಗಿತ್ತು, ಈಗ ಡಿಫ್ಯೂಸ್ ಮಾಡಿದ್ದಾರೆ. ಫ್ರಂಟ್ ವಾರ್ ಹೆಡ್ ಇಲ್ಲಿ ಕಾಣ್ತಾ ಇಲ್ಲ. F-5A ಜೆಟ್ ಫೈಟರ್ ಅಂತ ಹಾಕಿದ್ದಾರೆ ನೋಡಿ. ಹೀಗಿದೆ US ಏರ್ಫೋರ್ಸ್ ಇದು ಫೈಟರ್ ಜೆಟ್. ಇದು ಇನ್ನೊಂದು ಸಣ್ಣ ಫೈಟರ್ ಜೆಟ್ ಇದೆ ಇಲ್ಲಿ, ಇದು ನೋಡ್ಬೋದು ನೀವು. ನೋಡಿ ಈ ಫೈಟರ್ ಜೆಟ್ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. U-17 ಪ್ಲೇನ್ ಅಂತೆ. ನೋಡಿ, ಇಲ್ಲಿ ಇನ್ನೊಂದು ಯುನೈಟೆಡ್ ಸ್ಟೇಟ್ಸ್ ಇದು ಹೆಲಿಕಾಪ್ಟರ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಏರ್ಕ್ರಾಫ್ಟ್ ಇದೆ, ದೊಡ್ಡ ಏರ್ಕ್ರಾಫ್ಟು. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸಖತ್ ದಪ್ಪ ಅಂತ ಅನಿಸ್ತದೆ ನನಗೆ. ಸ್ಕೈ ರೈಡರ್ ಅಂತೆ, ಫೈಟರ್ ಬಾಂಬರ್. ಡಗ್ಲಸ್ ಕಂಪೆನಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಫೈಟರ್ ಬಾಂಬರ್. ಹಾಗೆ ಯುನೈಟೆಡ್ ಸ್ಟೇಟ್ಸ್ ಇದು ಇನ್ನೊಂದು ಹೆಲಿಕಾಪ್ಟರ್. ನೋಡಿ ಇಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಆಮೇಲೆ ಆ ಹೆಲಿಕಾಪ್ಟರ್ ಒಳಗಡೆಯಿಂದ ಮೆಷಿನ್ ಗನ್ ನೋಡಿ, ಇದರಲ್ಲಿ ಯಾವ ಥರ ಶೂಟ್ ಮಾಡ್ತಾಯಿದ್ರು ಅಂತೇಳಿ. ಎಷ್ಟು ಸಾವಿರ ಜನರನ್ನು ಕೊಂದಿದ್ದಾರೆ ಅನ್ನೋ ಈ ಗನ್ನಿಂದ. ನೋಡಿ ಇಲ್ಲಿ ವಾರ್ ಹೆಡ್ಸ್. ನೋಡಿ ಯಾವ ಥರ ಜೀಪ್ ಎಲ್ಲ ಯೂಸ್ ಮಾಡ್ತಿದ್ರು ವಾರ್ ಇದ್ದ ಸಂದರ್ಭದಲ್ಲಿ ಅಂತ ಹೇಳ್ಕೊಂಡು. ಎಲ್ಲ US ಆರ್ಮಿ ಜೀಪ್ಗಳು. ಜೀಪ್ M151A2 ಮತ್ತು ಜೀಪ್ CJ3B. ನೋಡಿ ಇದೆಲ್ಲ ಕಾಲಾಂತರದಲ್ಲಿ ಸ್ವಲ್ಪ ಮಾಡಿಫೈ ಎಲ್ಲ ಆದಾಗಿದೆ. ಗೊತ್ತಿಲ್ಲ ಈ ಥರ ಎಲ್ಲ ವೀಲ್ಸ್ ಎಲ್ಲ ಅವೈಲೇಬಲ್ ಇತ್ತ ಅಂತ ಹೇಳ್ಕೊಂಡು. ಇದು ಒರಿಜಿನಲ್ ಇದ್ದಾಗಿದೆ. ನೋಡಿ ಇವರು ಲಾಸ್ಟ್ ಪ್ರಿಸ್ನರ್ ಆಗಿದ್ರಂತೆ. ಈ ಗ್ಯುಲೆಟಿನಿಂದ ತಲೆ ಕಡಿಸಿಕೊಂಡಂಥ ಲಾಸ್ಟ್ ಪ್ರಿಸನರ್ ಆಗಿದ್ರಂತೆ. ಇದರಲ್ಲಿ ಸಾವಿರಾರು ಜನರನ್ನು ಈ ಅಮೇರಿಕನ್ ಪಪೆಟ್ ಗೌರ್ಮೆಂಟು ತಲೆ ಕಡ್ದಾಕಿದೆ. ಯಾರೆಲ್ಲ ರಿವೋಲ್ಟ್ ಆದರೂ ಅವ್ರದ್ದೆಲ್ಲ ತಲೆ ಕಡ್ದಾಕಿದೆ. ನೋಡಿ ಈ ಕೇಜುಗಳ ಒಳಗೆ ಜನರನ್ನು ತುಂಬಿಡ್ತಿದ್ರಂತೆ. ಮುಳ್ಳು ತಂತಿಯ ಕೇಜು. ಒಂದೊಂದು ಸರ್ತಿ ಒಂದು ಕೇಜಲ್ಲಿ 3 ರಿಂದ 4 ಜನರನ್ನು ಕೂಡ ಸೈಡ್ಗೆ ಫೋರ್ಸಿಬಲಿ ಮಲಗಿಸ್ತಿದ್ರಂತೆ. 4-5 ದಿವಸ 10 ದಿವಸ ಊಟ ನೀರಿಲ್ಲದೆ ಮಲಗಿಸಿ ಬಿಡ್ತಿದ್ರಂತೆ. ಅವರ ಪರಿಸ್ಥಿತಿ ಹೇಗೆ ನೀವು ಯೋಚನೆ ಮಾಡಿ.
ಇದೊಂದು ಪ್ರಿಸನ್ ಸೆಲ್, ಅದರ ಒಳಗೆ ಒಂದು ಲೇಡಿಯನ್ನು ಕಟ್ಟಿ ಹಾಕಿದಾಗೆ ಇಟ್ಟಿದ್ದಾರೆ. ಈ ಥರದ ಮೆಟಲ್ ಪ್ಲೇಟ್ಗಳ ಮೇಲೆ ಇದು ನೋಡಿ ಚೂಪು ಚೂಪಿದೆ, ಇದರ ಮೇಲೆ ಮಲಗಿಸಿ ಸರಿ ಬಡಿತಿದ್ರಂತೆ ದನಕ್ಕೆ ಬಡ್ದಾಗೆ. ನೋಡಿ ಗೋಡೆ ಮೇಲೆ ಪ್ರಿಸ್ನರ್ಸ್ ಏನೆಲ್ಲ ಬರೆದಿಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಕೆಳಗೆ ಒಂದು ಮನುಷ್ಯನ ಇಮೇಜ್ ಇದೆ, ಅದು ನಾನು ತೋರಿಸೋದಿಲ್ಲ, ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳೋ ಕಾರಣಕ್ಕೆ. ಎಲ್ಲ ಟಾರ್ಚರ್ ಕೊಟ್ಟು ಅಥವಾ ಜೈಲಲ್ಲಿದ್ದ ಸಂದರ್ಭದಲ್ಲಿ ಅವರು ಅವರ ಹೆಸರನ್ನು ಅಥವಾ ಅವರ ಮೆಸೇಜನ್ನು ಬರೆದದ್ದು. ಇದು ನೋಡಿ, ಇದು ಇನ್ನೊಂದು ಪ್ರಿಸನ್ ಸೆಲ್. ಆ ಸೆಲ್ಲಿದು ಕೆಳಗಡೆ ನೆಲ ಹೇಗಿರ್ತಿತ್ತು ಅಂತ ಹೇಳುವಂಥದ್ದೊಮ್ಮೆ ನೋಡಬೇಡಿ. ಇಲ್ಲೆಲ್ಲ ಬರೆದಿದ್ದಾರೆ. ಇದು ವಾಚ್ ಟವರ್. ಹಾಗೆ ಇಲ್ಲಿಂದ ಹೊರಗೆ ಬರ್ತಾ ಬೇರೆ ಬೇರೆ ಥರದ ಬಾಂಬ್ಸ್ ಆ್ಯಂಡ್ ಮಿಸೈಲ್ಸ್, ಅಮೆರಿಕದವರು ವಿಯೆಟ್ನಾಮೀಸ್ ವಿರುದ್ಧ ಯೂಸ್ ಮಾಡಿದಂಥ ಬೇರೆ ಬೇರೆ ಥರದ ಬಾಂಬ್ಸ್ ಆ್ಯಂಡ್ ಮಿಸೈಲ್ಸ್. ನೋಡಿ ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ನೋಡಿ ಈ ಬಾಂಬ್ ಎಷ್ಟು ದೊಡ್ಡದಿದೆ ಅಂತ. ಇದು ಡ್ರಾಪ್ ಮಾಡಿದಾಗ 3 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಏನಿದ್ರೂ ನಾಶ ಆಗಿ ಹೋಗ್ತಿತ್ತಂತೆ. ಹಾಗೆ ಬೇರೆ ಬೇರೆ ಬಾಂಬ್ಗಳು. ನಾನು ಆ್ಯಕ್ಚುಲಿ ಮ್ಯೂಸಿಯಮ್ ಇದು ಒಂದು ಸೆಕ್ಷನ್ಗೆ ಹೋಗಿ ಈಗ ಹೊರಗೆ ಬಂದೆ. ಅಲ್ಲಿ ಮನುಷ್ಯದವನಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಂಥವನಿಗೂ ಅಳು ಬರ್ತದೆ. ಆ ಥರದ ಟಾರ್ಚರ್ ಟೆಕ್ನಿಕ್ಸ್. ದೇವರೇ, ಮಕ್ಕಳಿಗೆ ಟಾರ್ಚರ್, ಹೆಂಗಸರಿಗೆ ಟಾರ್ಚರ್, ಎಲ್ರಿಗೂ ಟಾರ್ಚರೇ. ಆಶ್ಚರ್ಯ ಆಗ್ತದೆ ಏನು ಯಾವ ಥರ ಎಲ್ಲ ಮನುಷ್ಯ ಎಷ್ಟು ಕ್ರೂಯಲ್ ಆಗಿ ಹೋಗ್ತಾನೆ ಅಂತ ಹೇಳುವಂಥದ್ದು. ನಿಜವಾಗ್ಲೂ ಆಣಿ ಎಲ್ಲೆಲ್ಲಿ ಹೊಡಿಲಿಕ್ಕೆ ಸಾಧ್ಯ ಇದೆ, ದೇಹದ ಯಾವ್ಯಾವ ಅಂಗಕ್ಕೆ ಆಣಿ ಹೊಡಿಲಿಕ್ಕೆ ಸಾಧ್ಯ ಇದೆಯೋ ಅಂಥ ಎಲ್ಲ ಅಂಗಗಳಿಗೆ ಆಣಿ ಹೊಡೆದು ಟಾರ್ಚರ್ ಕೊಡ್ತಾಯಿದ್ರು. ಇನ್ನು ಬೇರೆ ಬೇರೆ ಥರದ ಟಾರ್ಚರ್ ಮೆಥಡ್ಸ್. ಸೊ ಹಾಗಾಗಿ ನಾನು ಅದನ್ನು ಯಾವುದನ್ನು ಸಹ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ. ಮ್ಯೂಸಿಯಮ್ ಇನ್ನೂ ನೋಡಲಿಕ್ಕೆ ಬಾಕಿ ಇದೆ. ಸುಮಾರು ನಿಜವಾದ ಫೋಟೋಸ್, ನಿಜವಾದ ಟಾರ್ಚರ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಅದನ್ನೆಲ್ಲ ನೋಡಿ ಆಮೇಲೆ ಏನು ಹೇಗಿತ್ತು ಅಂತ ಹೇಳುವಂಥದ್ದನ್ನ ಹೇಳೋ ಪ್ರಯತ್ನ ಮಾಡ್ತೇನೆ ನಿಮಗೆ. ಯುದ್ಧದ ಸಂದರ್ಭದಲ್ಲಿ ಜೀವನ ಎಷ್ಟು ಕಷ್ಟ ಇತ್ತು ಅಂತ ಹೇಳುವಂಥದ್ದನ್ನು ರಿಯಲ್ ಫೋಟೋದ ಮೂಲಕ ತೋರಿಸ್ತಾ ಇದ್ದಾರೆ. ನೋಡಿ, ಏಜೆಂಟ್ ಆರೆಂಜ್ ಯೂಸ್ ಮಾಡಿ ಎಲ್ಲ ಗಿಡ ಮರಗಳೆಲ್ಲ ಸತ್ತೋಗಿದೆ ಬ್ಯಾಕ್ಗ್ರೌಂಡಲ್ಲಿ. ಇಲ್ಲಿ ಹಾಗೆ ಬರೆದಿದ್ದಾರೆ, ರಿವರ್ ಸೈಡ್ ವೆಜಿಟೇಷನ್ ಇಸ್ ಆಬ್ಸೆಂಟ್ ಫಾಲೋಯಿಂಗ್ ಡಿಫಾಯಿಲೇಷನ್ ಬೈ ಏಜೆಂಟ್ ಆರೆಂಜ್ ಅಂತ ಹೇಳ್ಕೊಂಡು. ಆದರೆ ಏಜೆಂಟ್ ಆರೆಂಜ್ ಯೂಸ್ ಮಾಡಿದ ಮೇಲೆ ಎಷ್ಟು ಜನ DNA ಆಲ್ಟ್ರಿಂಗ್ ಕೆಮಿಕಲಿಂದಾಗಿ ಅಂಗವಿಕಲರಾದರು, ತೀರಿ ಹೋದರು ಅಂತ ಹೇಳುವಂಥದ್ದು ಪರಮಾತ್ಮನಿಗೆ ಗೊತ್ತು. ಈವನ್ ಅಮೇರಿಕನ್ ಸೋಲ್ಜರ್ಸ್ ಕೂಡ ಅದರ ಎಫೆಕ್ಟಿಗೆ ಬಲಿಯಾಗಿದ್ದಾರೆ. ಎರಡೂ ಕಡೆ ಈಕ್ವಲಿ ಬಲಿಯಾಗಿದ್ದಾರೆ. ನೋಡಿ ಇಲ್ಲೆಲ್ಲ ರೌಂಡ್ ಅಪ್ ಸ್ಪ್ರೇ ಮಾಡ್ತಾ ಇರುವಂಥದ್ದು. ಮಿಸೈಲ್ಸ್ ಹಾರಿ ಬಿಡ್ತಾ ಇರುವಂಥದ್ದು ಶಿಪ್ಪಿಂದ. ನೋಡಿ, ಹಳ್ಳಿಯ ಮೇಲೆ ಹೆಲಿಕಾಪ್ಟ್ರಲ್ಲಿ ಏಜೆಂಟ್ ಆರೆಂಜ್ ಆ್ಯಂಡ್ ಏಜೆಂಟ್ ರೆಡ್ ಅನ್ನು ಸ್ಪ್ರೇ ಮಾಡಿ ಗಿಡ ಮರಗಳನ್ನು ಕೊಲ್ತಾ ಇರುವಂಥದ್ದು. ಯುದ್ಧದ ಕಾಲದ ಎಷ್ಟೋ ಫೋಟೋಗಳು, ಬೆರಳು ಕಟ್ ಮಾಡೋದ್ರಿಂದ ಹಿಡಿದು ಪ್ರೈವೇಟ್ ಆರ್ಗನ್ಸ್ ಕಟ್ ಮಾಡೋದ್ರೊಳಗೆ ವೈಲೆನ್ಸ್ ಇದೆ. ಆ ಥರ ಫೋಟೋಸ್ ಎಲ್ಲ ಡಿಸ್ಪ್ಲೇಯಲ್ಲಿದೆ. ಬಟ್ ಯಾವುದೂ ನಾನು ತೋರಿಸ್ತಾ ಇಲ್ಲ. ನಿಜವಾಗಿ ಅಮೇರಿಕನ್ಸ್ ಮಾಡಿದ ಅನ್ಯಾಯ ಅತ್ರಣಗಳು ಅಷ್ಟಿಷ್ಟಲ್ಲ. ಇವರು ಈಗ ಇಡೀ ಪ್ರಪಂಚಕ್ಕೆ ಪಾಠ ಹೇಳಲಿಕ್ಕೆ ಹೊರಟಿದ್ದಾರೆ. ತಾವು ಮಾತ್ರ ದೊಡ್ಡ ಸಾಚಗಳು, ಉಳಿದವರೆಲ್ಲ ಕೆಟ್ಟವರು ಅಂತ ಹೇಳ್ಕೊಂಡು. ಬೇರೆ ಬೇರೆ ಥರದ ವೆಪನ್ಸ್. ನೋಡಿದ್ರಲ್ಲ ವಾರ್ ಮ್ಯೂಸಿಯಂ. ಆ್ಯಕ್ಚುಲಿ ನಿಮಗೆ ತೋರಿಸಿದ್ದು ನಾನು 1% ಮಾತ್ರ. ಇನ್ನು 99% ಅದನ್ನು ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಾಯ್ಲೆಂಟ್ ಕಂಟೆಂಟ್ ಇದೆ. ಅಮೇರಿಕನ್ನರು ಯಾವ ಥರ ಅನ್ಯಾಯ ಅತ್ರಣಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಷ್ಟಾಗೋಗ ನಮ್ಮ ಕ್ಯಾಬ್ ಕೂಡ ಬಂತು, ಗ್ರ್ಯಾಬ್ ಬುಕ್ ಮಾಡಿದ್ವಿ ನಾವು. ನಮ್ಮದು ವಾರ್ ಮ್ಯೂಸಿಯಂ ನೋಡಾಗಿ. ಹಲೋ, ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಸುಮಾರು 1 ಗಂಟೆ ಆಗಿರ್ಬೋದು ಈಗ ಟೈಮ್.
ಉಟ್ಟು ಬೇಡ, ಫ್ಲಾಸ್ಕ್ ಅದು. ಟೈಮ್ ಎಷ್ಟತ್ತೀಯ? 1 ಗಂಟೆ ಆಯ್ತಾ? ಮಧ್ಯಾಹ್ನ ಸುಮಾರು 1:23 ಆಯಿತು. ವಾರ್ ಮ್ಯೂಸಿಯಮಿಂದ ಹೊರಗೆ ಬರ್ತಾ ಏನೋ ಒಂಥರ ಮನಸ್ಸೆಲ್ಲ ಭಾರ ಆಗ್ತದೆ. ನಿಜವಾಗ್ಲೂ ಬೇಜಾರಾಗ್ತದೆ. ಎಷ್ಟು ಈ ದೇಶದ ಜನರು ಎಷ್ಟು ಕಷ್ಟಪಟ್ಟಿದ್ದಾರೆ. ಬೇರೆ ಯಾವುದೋ ಒಂದು ಪೊಲಿಟಿಕಲ್ ಐಡಿಯಾಲಜಿಸ್ಗೆ ಬಲಿ ಬಿದ್ದು ಯಾವುದ್ಯಾವುದೋ ದೇಶದ ಒಂದು ಈಗೋಸ್, ಆಮೇಲೆ ಅವರ ಒಂದು ಐಡಿಯಾಲಜೀಸ್, ಅದನ್ನು ಬೇರೆ ದೇಶದ ಮೇಲೆ ಇಂಪೋಸ್ ಮಾಡಲಿಕ್ಕೆ ಹೋದಾಗ ಏನಾಗ್ತದೆ, ಎಷ್ಟು ಅಮಾಯಕರು ಬಲಿಯಾದರು, ಅದು ಅಲ್ಲಿ ನೀವು ನೋಡಬೇಕು. ಅದು ನಾನು ಹೇಗೆ ಹೇಳಿದರೂ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ನಿಮಗೆ ಟೈಮ್ ಇದ್ದಾಗ ವಿಯೆಟ್ನಾಂ ವಾರ್ ಬಗ್ಗೆ ಸ್ವಲ್ಪ ನೋಡಿ, ಯೂಟ್ಯೂಬಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ನಿಮಗೆ ಸುಮಾರಾಗಿ ಫೋಟೋಸು ವೀಡಿಯೋಸ್ ಎಲ್ಲ ಸಿಗ್ತದೆ. ನೋಡಿ, ಅದನ್ನು ಆಗ ಗೊತ್ತಾಗ್ತದೆ ಎಷ್ಟು ಟಾರ್ಚರ್, ಎಷ್ಟು ಯಾವ ಥರ ಅಮಾಯಕವಾಗಿ ಸುಮ್ಮನೆ ಮಕ್ಕಳನ್ನ ಶೂಟ್ ಮಾಡೋದು, ಹೆಣ್ಮಕ್ಳನ್ನ ಹಾಳು ಮಾಡೋದು, ಇನ್ನು ಹಳ್ಳಿ ಜನರನ್ನ, ಮುಗ್ಧ ಹಳ್ಳಿ ಜನರಿಗೆ ಊಟನೇ ಇಲ್ದಿರಂಗೆ ಮಾಡೋದು, ಅವ್ರು ಬೆಳೆದಿರೋ ಭತ್ತ ಗದ್ದೆ ಅದಕ್ಕೆಲ್ಲ ಬಾಂಬ್ ಹಾಕಿ ಅಥವಾ ಕೆಮಿಕಲ್ ಹಾಕಿ ಹಾಳು ಮಾಡೋದು, ಹೀಗೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ಈಗ ನನಗೆ ನೆನೆಸಿದ್ರೆ ಅಥವಾ ಈಗ ಅದನ್ನು ನೋಡ್ತಾ ಇದ್ದರೆ, ಈ ಭಯೋತ್ಪಾದಕರು ಬೇರೆ ಎಲ್ಲಿ ಇಲ್ಲ, ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಕೊಂಡಿರುವ ದೇಶದವರೇ ಆ್ಯಕ್ಚುಲಿ ದೊಡ್ಡ ಭಯೋತ್ಪಾದಕರು. ಇವರು ಬೇರೆಯವರಿಗೆ ಪಾಠ ಹೇಳ್ತಾರೆ. ನಿಜವಾಗ್ಲೂ ಅವರು ಸೃಷ್ಟಿ ಮಾಡಿದಂಥ ಭಯೋತ್ಪಾದನೆ, ಅವರಿಂದಾಗಿ ಆದಂಥ ಸಮಸ್ಯೆಗಳು ಇನ್ನೂ ಕೂಡ ಅನುಭವಿಸ್ತಾರೆ. 5ನೇ 6ನೇ ಜನ್ರೇಷನ್ ಏಜೆಂಟ್ ಆರೆಂಜ್ ಕೆಮಿಕಲಿಂದಾಗಿ ಅನುಭವಿಸ್ತಾ ಇವಾಗಲೂ ಅಂಗವಿಕಲತೆ, ಇವಾಗಲೂ ಬೇರೆ ಬೇರೆ ಥರದ, ಅಯ್ಯೋ ದೇವರೇ, ಅಂಗವಿಕಲರ ಫೋಟೋಸು ಈಗಲೂ ಅನುಭವಿಸ್ತಿರೋರು ಕೆಲವರು ಫೋಟೋಸ್ ಎಲ್ಲ ಹಾಕಿದ್ರು. ಎಂತೆಂಥ ಸ್ಕಿನ್ ಡಿಸೀಸಸ್, ಯಾಕಾದರೂ ಈ ಪ್ರಪಂಚದಲ್ಲಿ ಹುಟ್ಟಿದಾರೇನೋ ಅಂತ ಹೇಳೋ ಅಲ್ಲಿವರೆಗೆ ಅನಿಸ್ತದೆ ಅವರಿಗೆ. ಅಷ್ಟು ಹೀನಾಯವಾಗಿದೆ, ಅದು ಹೇಳಲಿಕ್ಕೆ ಪದಗಳೇ ಸಾಲಲಿಕ್ಕಿಲ್ಲ, ಅಷ್ಟು ಅನ್ಯಾಯ ಮಾಡಿದ್ದಾರೆ. ನೀವು ಯಾವತ್ತಾದರೂ ವಿಯೆಟ್ನಾಮಿಗೆ ಬಂದರೆ ಬರೀ ವಿಯೆಟ್ನಾಮಿನ ಬ್ಯೂಟಿ ಮತ್ತು ಇಲ್ಲಿಯ ನೇಚರು, ಪಾರ್ಟಿ, ಇದನ್ನೆಲ್ಲ ಬರೀ ಇದನ್ನು ಮಾತ್ರ ಅನುಭವಿಸೋದು ಮಾತ್ರ ಅಲ್ಲ, ಇಂಥ ವಾರ್ ಮ್ಯೂಸಿಯಂಗಳಿಗೆ ಕೂಡ ಬನ್ನಿ. ಒಂದು ದೇಶ ಎಷ್ಟು ಕಷ್ಟಪಡ್ಬೋದೋ, ಎಷ್ಟು ಸಮಸ್ಯೆಗಳನ್ನು ಎದುರಿಸ್ಬೋದೋ ಅದನ್ನೆಲ್ಲ ಇವರು ಎದುರಿಸಿದ್ದಾರೆ. ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಝೀರೋ ಗ್ರೌಂಡ್ ಲೆವೆಲ್ ಆದ ದೇಶ ಇವತ್ತು ಈ ಲೆವೆಲಿಗೆ ಬಂದಿದೆ ಅಂತ ಹೇಳಿದರೆ ನಿಜವಾಗ್ಲೂ ವಿಯೆಟ್ನಾಮಿಗಳಿಗೊಂದು ದೊಡ್ಡ ಸೆಲ್ಯೂಟೇ. ಅನ್ಬಿಲೀವೇಬಲ್. ಯಾಕೆಂತ ಹೇಳಿದರೆ ಆ ಲೆವೆಲ್ಗೆ ಡಿಸ್ಟ್ರಕ್ಷನ್ ಆಗಿತ್ತು, ಏನೂ ಇರಲಿಲ್ಲ. ಯುದ್ಧ ಮುಗ್ದು ಸಾಯ್ಗನ್ ಟ್ರೀಟಿ ಆದಾಗ ಏನೂ ಇರಲಿಲ್ಲ. ವಿಯೆಟ್ನಾಂ ವಾಸ್ ಲೈಕ್ ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿತ್ತು. ಬಟ್ ಆಮೇಲೆ ಅವರು ಯಾವ ಥರ ಈ ನಗರವನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಇದರ ಹಿಂದಿನ ಛಲ ಮತ್ತು ಅವರ ಮೈಂಡ್ ಸೆಟ್ಟೇ ಇದಕ್ಕೆಲ್ಲ ಒಂದು ಬುನಾದಿ. ನೋಡಿ, ಈ ಸಾಯ್ಗನ್ ನಗರ ಕಟ್ಟಲಿಕ್ಕೆ ಇವರು 36 ವರ್ಷ ತಗೊಂಡ್ರಂತೆ. 36 ವರ್ಷದಲ್ಲಿ ಒಬ್ಬನಿಗೆ ಸಂಬಳ ಅಂತ ಹೇಳುವಂಥದ್ದು ಇರಲಿಲ್ಲಂತೆ. ಬದಲಾಗಿ ಸ್ಟ್ಯಾಂಪಿಂಗ್ ಸಿಸ್ಟಮ್ ಇತ್ತು. ಇದ್ರ ಬಗ್ಗೆ ನಾನು ಈ ಹಿಂದೆ ತುಂಬ ಓದಿ ತಿಳ್ಕೊಂಡಿದ್ದೆ. ಅದು ಯಾಕಂದರೆ ರಷ್ಯಾದಲ್ಲಿ ಕೂಡ ಇದೇ ಸಿಸ್ಟಮ್ ಇತ್ತು, ಮತ್ತು ಬೇರೆ ಬೇರೆ ಕಡೆ USSR ಎಲ್ಲಿ ಆಳ್ವಿಕೆ ಇತ್ತು ಅಲ್ಲೆಲ್ಲ ಈ ಥರ ಸಿಸ್ಟಮ್ಗಳು ಇತ್ತು. ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಆ ಥರ ಒಂದು ನಡೆದ ನಗರಕ್ಕೆ ನಾನು ಬಂದ ಮೇಲೆ ಅದು ಯಾವ ಥರ ಆಗುತ್ತೆ ಅಂತ ಹೇಳೋದು ನನಗೆ ಅರ್ಥ ಆಯಿತು. ನೋಡಿ, 36 ವರ್ಷ ದುಡ್ದ ಒಬ್ಬ ಕಾರ್ಮಿಕನಿಗೆ ಸಂಬಳ ಇಲ್ಲ. ಅದರ ಬದಲಿಗೆ ಸ್ಟ್ಯಾಂಪಿಂಗ್ ಸಿಸ್ಟಮ್ ಅಂತೇಳಿ, ಅಂದರೆ ಒಂದು ನಿರ್ದಿಷ್ಟ ಅಮೌಂಟ್ ಇದು ಸ್ಟ್ಯಾಂಪ್ಸ್ ಕೊಡ್ತಾರೆ. ಆ ಸ್ಟ್ಯಾಂಪನ್ನು ತಗೊಂಡೋಗಿ ಗ್ರೋಸರಿ ಸ್ಟೋರಲ್ಲಿ ಕೊಟ್ಟಾಗ ಈ ಒಂದು ಸ್ಟ್ಯಾಂಪಿಗೆ ಇಷ್ಟು ಹಾಲು ಬರ್ತದೆ. ಅಂದರೆ ಎಕ್ಸ್ಚೇಂಜ್ ಇನ್ ದ ಫಾರ್ಮ್ ಆಫ್ ಸ್ಟ್ಯಾಂಪ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಮೆಡಿಕಲ್ಗೆ ಹೋಗ್ಬೇಕು, ಮೆಡಿಕಲಿಗೆ ಹೋಗಿ ಏನೋ ಮೆಡಿಸಿನ್ ಬೇಕು ಅಂದರೆ ಒಂದು ಸರ್ಟೆನ್ ಡಿನಾಮಿನೇಷನ್ ಇದು ಸ್ಟ್ಯಾಂಪ್ ಕೊಡಬೇಕಂದ್ರೆ ಅವರು ಆಗ ಯಾಕೆ ಇದನ್ನು ಮಾಡಿದ್ರು ಅಂತ ಹೇಳಿದರೆ, ನೋಟ್ ಪ್ರಿಂಟ್ ಮಾಡಬೇಕಾಗಿರಲಿಲ್ಲ.
ನೋಟ್ ಪ್ರಿಂಟ್ ಮಾಡಬೇಕಾದ್ರೆ ಅದಕ್ಕೆ ಸಂಭವವಾಗಿ ಗೋಲ್ಡ್ ರಿಸರ್ವಲ್ಲಿ ಇರಬೇಕಾಗ್ತದೆ. ಸೊ ಆ ನೋಟ್ ಪ್ರಿಂಟ್ ಮಾಡದೇ ಹೇಗೆ ಜನರನ್ನ ನೋಡ್ಕೊಳ್ಬೋದು ಅಥವಾ ಜನರ ಬದುಕನ್ನು ಸಾಗಿಸುವ ಹಾಗೆ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಿ ಈ ಥರ ಸ್ಟ್ಯಾಂಪಿಂಗ್ ಸಿಸ್ಟಮ್ ಮಾಡ್ತದೆ. ಸೊ 36 ವರ್ಷ ನೀವು ಯೋಚನೆ ಮಾಡಿ, ದುಡ್ಡೇ ಕೈಯಲ್ಲಿ ಮುಟ್ಟದೆ ಈ ಥರ ನಗರವನ್ನು ಕಟ್ಟಿದಂಥ ಕಾರ್ಮಿಕರು ನಿಜವಾಗ್ಲೂ ಸಣ್ಣ ಪುಟ್ಟ ದೇಶ ಪ್ರೇಮ ಇದ್ರೆ ಸಾಕಾಗಲಿಕ್ಕಿಲ್ಲ. ಯಾಕಂದರೆ ಬೇರೆ ದೇಶದಲ್ಲಿ ಎಲ್ಲೇ ಆಗಿದ್ರು ಸಹ ಜನರು ದಂಗೆ ಎದ್ದಿರ್ಬೋದು. ಬಟ್ ಇಲ್ಲಿ ಸಿನೇರಿಯೋವೇ ಬೇರೆ. ಜನರು ಅವರ ದೇಶವನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾರೆ ಅಂತ ಹೇಳಿದರೆ, ನಾನು ನಮ್ಮ ಗೈಡ್ ಹತ್ರ, ಸುಮಾರು ಗೈಡ್ಗಳ ಹತ್ರ ಕೇಳ್ತಾ ಇದ್ದೆ, ಹೇಗೆ ಏನಾದರೂ ಪ್ರಾಬ್ಲಮ್ ಇದೆ ನಿಮ್ಮ ದೇಶದಲ್ಲಿ ಏನು ಅಂತ. ಅವರು ಏನೇ ಆದರೂ ಅವ್ರ ದೇಶದಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳೋದು ಬಿಟ್ಕೊಡೋದೇ ಇಲ್ಲ. ಮತ್ತು ಅವರು ಏನು ಒಳ್ಳೇದಿದೆ ಅದನ್ನು ಮಾತ್ರ ಹೇಳ್ತಾರೆ ಅಲ್ಲದೆ ಅವ್ರ ದೇಶದ ಯಾವುದೇ ಪ್ರಾಬ್ಲಮ್ನ ಅವ್ರು ಹೇಳೋದೇ ಇಲ್ಲ, ಅಪ್ಪಿತಪ್ಪಿ ಕೂಡ ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ನಾವು ವಿ ಆರ್ ವೆರಿ ಹ್ಯಾಪಿ ಹಿಯರ್ ಅಂತೇಳಿ. ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ವಿಯೆಟ್ನಾಂ ಟಾಪ್ ರ್ಯಾಂಕಿಂಗಲ್ಲಿದೆಯಂತೆ. ಅಷ್ಟು ಮಾತ್ರ ಅಲ್ಲದೆ ಕಂಪ್ಲೀಟ್ ಕಂಟ್ರಿಯಲ್ಲಿ ಬರೀ 2% ಒಬೇಸ್ ಪೀಪಲ್ ಇದ್ದಾರೆ, ಅಂದರೆ ಫ್ಯಾಟ್ ಪೀಪಲ್. ಗೊತ್ತಾಯ್ತಾ? ಈಗ ಏನು ಕೊಲೆಸ್ಟ್ರಾಲ್ ಅದಿತ್ತು ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಜಸ್ಟ್ 2%. ಆಮೇಲೆ ಇವರ ಕಂಪ್ಲೀಟ್ ಎಕಾನಮಿ ಬೇರೆ ಬೇರೆ ಥರದಲ್ಲಿ ನಡೀತಾ ಇದೆ. ಅಂದರೆ ಈಗ ಒಂದು ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಗ್ಲೋಬಲ್ ಕಂಪನೀಸ್ ಈ ನಗರಗಳಿಗೆ ಬಂದು ಇಲ್ಲಿ ಅವರ ಹೆಡ್ ಆಫೀಸ್ಗಳನ್ನು ಹಾಕ್ತಾ ಇದ್ದಾರೆ. ನೀವು ಎಲ್ಲಿ ಸೈಗನ್ ನಗರದಲ್ಲಿ ಎಲ್ಲೇ ನೋಡಿದರೂ ಕೂಡ ನಿಮಗೆ ಬೇರೆ ಬೇರೆ ದೇಶದ ದೊಡ್ಡ ದೊಡ್ಡ ಕಂಪನಿಗಳ ಹೆಡ್ ಆಫೀಸ್ಗಳು ನೋಡ್ಲಿಕ್ಕೆ ಸಿಗ್ತದೆ. ನೋಡಿ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ, ಅಷ್ಟು ಮಾತ್ರ ಅಲ್ಲದೆ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನ ಕೂಡ ನೋಡಿ. ಹಾಗೆ ಪ್ರಪಂಚದಾದ್ಯಂತದಿಂದ ಬೇರೆ ಬೇರೆ ಕಂಪನಿಗಳನ್ನು ಅಟ್ರಾಕ್ಟ್ ಹೇಗೆ ಮಾಡೋದು ಅಂತ ಹೇಳುವಂಥದ್ದನ್ನ ಕಂಡುಕೊಂಡಿದ್ದಾರೆ. ಮಾಡಿದವರನ್ನು ಹೇಗೆ ರಿಟೈನ್ ಮಾಡಬೇಕು ಅಂತ ಹೇಳುವಂಥದ್ದನ್ನ ಕಂಡುಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ನೀವು ನೋಡಿ, ಇಲ್ಲಿ ನೀವು ಯಾವುದೇ ಶಾಪಿಗೆ ಹೋಗಿ, ಎಲ್ಲೇ ಹೋಗಿ, ನಿಮಗೆ 2 ಜನ ವಿಯೆಟ್ನಾಮೀಸ್ ಕಂಡ್ರೆ 8 ಜನ ಫಾರಿನರ್ಸ್ ಕಾಣ್ತಾರೆ. ಅಂದರೆ ಇವರ ಎಕಾನಮಿ ಆ ಲೆವೆಲಿಗೆ ಟೂರಿಸ್ಟ್ಸಿಂದ ನಡೀತಾ ಇದೆ. ಟೂರಿಸಮ್ ಬಗ್ಗೆ ಇವರು ತುಂಬ ಅಂದರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ಅಷ್ಟು ಮಾತ್ರ ಅಲ್ಲದೆ ಟೂರಿಸ್ಟ್ ಅಂತ ಹೇಳಿದ ಕೂಡಲೇ ಅವರನ್ನು ಕರೆಸಿ ಅವರಿಗೆ ಯಾವುದೇ ಸವಲತ್ತು ಇಲ್ಲದಾಗೆ ಮಾಡಿ ಹಾಕೋದಿಲ್ಲ. ಅವ್ರನ್ನ ಕರೆಸಿದ ಮೇಲೆ ಅವ್ರಿಗೆ ಏನು ಸವಲತ್ತು ಬೇಕು ಎಲ್ಲ ಕೂಡ ಮಾಡ್ತಾ ಇದ್ದಾರೆ, ಸಾಧ್ಯ ಆದಷ್ಟು ಮಾಡ್ತಾ ಇದ್ದಾರೆ. ಅವರಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತಾ ಇದ್ದಾರೆ. ಮತ್ತು ಟೈಮಿಂಗ್ ಬಗ್ಗೆ ಇವರಿಗಿರೋ ಒಂದು ಕಾಳಜಿ ಅಷ್ಟಿಷ್ಟಲ್ಲ. ನೀವು ಒಂದು ಕ್ಯಾಬ್ ಬುಕ್ ಮಾಡಿ, ಒಂದು ಪ್ರೈವೇಟ್ ಕ್ಯಾಬ್ ಬುಕ್ ಮಾಡಿ, ಅದು ಏನೇ ಆಗಲಿ, ಹೋಟೆಲಲ್ಲಿ ಆಗಲಿ, ಏನೇ ಆಗಲಿ, ಅದು ಟೈಮಿಂಗ್ ಅಂದರೆ ಟೈಮಿಂಗ್ಗೆ. 1 ನಿಮಿಷ ಆಚೆ ಈಚೆ ಆಗಲಿಕ್ಕಿಲ್ಲ ಅವರು. ಬ್ರೇಕ್ಫಾಸ್ಟು, ಈಗ ನಾವು ಒಂದು ಹೋಟೆಲಿಂದ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ನಮಗೆ, ಆದರೆ ಬೇಗ ಚೆಕ್ಔಟ್ ಆಗಬೇಕು ಅಂತ ಹೇಳಿದರೆ ಆಲ್ರೆಡಿ ಪೇ ಆಗಿದರೆ ನಾವು 4 ಗಂಟೆಗೆ ಚೆಕ್ಔಟ್ ಆದರೆ 4 ಗಂಟೆಗೆ ಅವರು ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಹಾಸ್ಪಿಟಾಲಿಟಿ ಬಗ್ಗೆ ಕಾಳಜಿ ಇದೆ. ಆಮೇಲೆ ಇನ್ನು ಕಸ ವಿಲೇವಾರಿ ಬಗ್ಗೆ ಬರೋಣ. ಈಗ ಸೈಗನ್ ನಗರ ನೋಡಿದರೆ ಒಂದು 90% ಕ್ಲೀನ್ ಇದೆ, ಒಂದು 10% ಕಸದ ಸಮಸ್ಯೆ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಸಡನ್ ಟೂರಿಸ್ಟ್ ಬೂಮ್, ಸಡನ್ ಎಕಾನಮಿಕ್ ಬೂಮ್ ಎಲ್ಲ ಅದರಿಂದಾಗಿ ಒಂದು ಸ್ವಲ್ಪ ಓವರ್ಲೋಡ್ ಆಗ್ತದೆ. ಆದರೆ ಆಶ್ಚರ್ಯಕರ ಸಂಗತಿ ಅಂತಂತ ಹೇಳಿದರೆ, ನೀವು 11 ಗಂಟೆಗೆ ರಾತ್ರಿ ನಡ್ಕೊಂಡು ಹೋದರೂ ರೋಡಿದ ಯಾವುದಾದ್ರು ಒಂದು ಮೂಲೆಯಲ್ಲಿ ಯಾರೊಬ್ಬ ಗುಡಿಸಿ ಕ್ಲೀನ್ ಮಾಡ್ತಾ ಇರ್ತಾನೆ. ಅದು ಹೇಗೆ ಅವರು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳುವಂಥದ್ದು ಅರ್ಥನೇ ಆಗ್ತಾ ಇಲ್ಲ. ಆ ಲೆವೆಲಿಗೆ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡೋದ್ರಲ್ಲಿ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರತಿ ಅಂಗಡಿಯವರು, ಪ್ರತಿಯೊಬ್ಬರು ನೋಡಿ, ಅಲ್ಲಿ ಕಾಣ್ತಾ ಇದ್ದಾರೆ, ಅಲ್ಲಿ ನೋಡಿ, ಅಲ್ಲಿ ಒಬ್ಬರು ಪೊರಕೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆಯಿತಾ? ಸೊ ನೀವು ಎಲ್ಲೇ ನೋಡಿ ಎಲ್ಲಾದರೂ ಒಂದು ಕಡೆ ಕ್ಲೀನಿಂಗ್ ನಡೀತಾ ಇರ್ತದೆ. ಇನ್ನು ರೋಡ್ ಕ್ರಾಸ್ ಮಾಡುವಾಗಲೂ ಹಾಗೆ ವೆಹಿಕಲ್ಸ್ ಫಾಸ್ಟಾಗಿ ಹೋಗ್ತಾಯಿದ್ರು. ಕ್ರಾಸ್ ಮಾಡೋ ಸಂದರ್ಭದಲ್ಲಿ ಆದಷ್ಟು ಅವರು ನಿಧಾನ ಮಾಡ್ತಾರೆ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಾಗಲಿ, ಯಾವುದೇ ಆಗಲಿ, ಅವರು ಯಾವತ್ತೂ ಸಹ ಅವರ ದೇಶಕ್ಕೆ ಅವರು ಒಂದು ಹೊರೆ ಆಗದಾಗೆ ಅವರು ಬಿಹೇವ್ ಮಾಡ್ತಾರೆ. ನೋಡಿ, ಅಲ್ಲಿ ಏನೋ ಒಂದು ರಿಪೇರ್ ವರ್ಕ್ ನಡೀತಾ ಇದೆ, ಬಟ್ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನ ನೀವು ನೋಡಬೇಕು. ನೋಡಿ, ಆ ರೋಡಿಗೆ ಯಾವ ಥರ ಅವರು ಕೋನ್ಸನ್ನೆಲ್ಲ ಇಟ್ಟು ಟ್ರಾಫಿಕ್ ಡೈವರ್ಟ್ ಮಾಡ್ತಾ ಇದ್ದಾರೆ.
ಮತ್ತು ಎಷ್ಟು ನೀಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನ ನೋಡಿ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂತ ಹೇಳಿದರೆ, ಯಾವುದೇ ಕನ್ಸ್ಟ್ರಕ್ಷನ್ ಸೈಟ್ ಇರಲಿ, ಕ್ಲೀನ್ ಅದು ಎಷ್ಟು ಅದನ್ನು ಕವರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಕವರ್ ಮಾಡ್ತಾರೆ. ಆ ಕನ್ಸ್ಟ್ರಕ್ಷನ್ ಸೈಟಿಂದ, ಅದರ ಬ್ಯಾರಿಕೇಡಿಂದ ಹೊರಗೆ ಕೂಡ ಒಂದು ಕಾಡು ಇರೋದಿಲ್ಲ, ಕಸ ಇರೋದಿಲ್ಲ. ಯಾಕಂದರೆ ಅದನ್ನು ಅಷ್ಟು ಅವರು ಕ್ಲೀನ್ ಮಾಡ್ತಾ ಇರ್ತಾರೆ, ಕ್ಲೀನ್ಲಿನೆಸ್ಸಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ನನಗೆ ಈ ದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಖುಷಿಯಾಗಿದ್ದು ಇವರು ಅವರ ಫ್ಲ್ಯಾಗನ್ನು ಹಾಯಿಸ್ಟ್ ಮಾಡೋ ಒಂದು ಇದು. ಅವರ ಪ್ರತಿ ಶಾಪ್, ಬಿಸ್ನೆಸ್, ಮನೆ ಎಲ್ಲ ಕಡೆ ಫ್ಲ್ಯಾಗ್ ಹಾಕಿರ್ತಾರೆ. ಯಾಕಂದರೆ ಅದು ಆ ಫ್ಲ್ಯಾಗ್ ನೋಡ್ತಾ ಇದ್ದಾಗಲೇ ಬಹುಶಃ ಅವರಿಗೆ ಒಂಥರ ದೇಶಭಕ್ತಿಯ ಒಂದು ಫೀಲಿಂಗ್ ಬರ್ತಾ ಇರ್ತದೆ. ಅವರು ದೇ ಆರ್ ವೆರಿ ಪ್ರೌಡ್ ಆಫ್ ದೇರ್ ಫ್ಲ್ಯಾಗ್. ನೋಡಿ, ಈಗ ನಾವು ಹಾಗೆ ಮಾತಾಡ್ತಾ ಊಟಕ್ಕೆ ಒಂದು ಮಾಲ್ಗೆ ಬಂದ್ವಿ. ಇಲ್ಲಿ ಹೇಗಿದೆ ಅಂತ ಹೇಳೋಂಥದ್ದನ್ನ ನೋಡೋಣ. ನೋಡಿ, ಇದು ಇವರ ದೇಶದ ಎಲೆಕ್ಟ್ರಿಕ್ ಕಾರ್, ವಿನ್ ಫಾಸ್ಟ್ ಎಲೆಕ್ಟ್ರಿಕ್ ಕಾರ್. ಎಲ್ಲಿ ನೋಡಿದರೂ ನಿಮಗೆ ವಿನ್ ಫಾಸ್ಟ್ ಅವರ ಗಾಡಿಗಳು ಕಾಣ್ಲಿಕ್ಕೆ ಸಿಗ್ತವೆ. ಸಾಮಾನ್ಯವಾಗಿ ಟ್ಯಾಕ್ಸಿ ಸೆಕ್ಟರಲ್ಲಿ ಹೆಚ್ಚಾಗಿ ವಿನ್ ಫಾಸ್ಟೇ ಯೂಸ್ ಮಾಡ್ತಾ ಇರ್ತಾರೆ ಇವರು. ಹಾಗೆ ಈಗ ನಾವು ಮಾಲ್ ಒಳಗಡೆ ಹೋಗೋಣ. ಹಾಂಗ್ಕಾಂಗ್ ಕಿಚನ್ ಇದು ಮೆನು. ನಾವು ತಾಯಿ ಕ್ಯೂಸೈನಿಗೆ ಪೋಯ, ತಾಯಿ ಲೈಕ್ ಇದ್ದದ್ದು. ಹಾಗೆ ಥಾಯ್ ಕ್ಯೂಸೈನ್ ನೋಡ್ತಾ ಇದ್ದೀವಿ, ಥಾಯ್ಲ್ಯಾಂಡ್ ಕ್ಯೂಸೈನ್. ಅಯ್ಯೋ, ಈ ಮಕ್ಕಳನ್ನು ಕರ್ಕೊಂಡು ಬಂದರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ತೈವಾನ್ದು ಡಿಶ್. ತೈವಾನ್ಲಿ ಮಸಾಲೆ ದೋಸೆ ಇಲ್ಲ ಇವಾಗ, ಕೋಳಿ ಕಾಲುಟ್ಟು. ಮಾಲ್ ಹೆಸರು ಬಂದು ಸಾಯ್ಗಾನ್ ಸೆಂಟರ್ ಅಂತ ಹೇಳ್ಕೊಂಡು, ಇಲ್ಲಿ ಮೇಲೆ 4th ಫ್ಲೋರಿಗೆ ಬಂದರೆ ನಮಗೆ ಆಲ್ಮೋಸ್ಟ್ ಇಲ್ಲಿನ ಈ ಏಷ್ಯಾದಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್, ಲೈಕ್ ಇಂಡಿಯಾದ್ದು ನನಗೆಲ್ಲೂ ಕಾಣ್ಲಿಕ್ಕೆ ಸಿಗಲಿಲ್ಲ, ಬಟ್ ಸೌತ್ ಕೊರಿಯಾ, ಥಾಯ್ಲ್ಯಾಂಡ್, ತೈವಾನ್, ವಿಯೆಟ್ನಾಂ, ಹೀಗೆ ಬೇರೆ ಬೇರೆ ದೇಶದ್ದು ಹೋಟೆಲ್ಗಳು ಸಿಗ್ತದೆ. ನಿಮಗೆ ಯಾವ ದೇಶದ್ದು ಫುಡ್ ಟೇಸ್ಟ್ ಮಾಡಬೇಕು ಅಂತ ಆಸೆ ಇದೆ ಅದನ್ನು ಟೇಸ್ಟ್ ಮಾಡ್ಬೋದು ನೀವು. ಕೆಲವೆಲ್ಲ ಈಗ ನಾವು ಈಗ ತೈವಾನ್ದು ನೋಡ್ತಾ ಇದ್ವಿ, ಕೋಳಿ ಕಾಲಿದೆ. ಚೈನೀಸ್ದು ನೋಡಿದರೆ ಇನ್ನೊಂದು ಸುಮಾರು ಇದೆ. ಸೊ ನಿಮಗೆ ಗೊತ್ತಲ್ಲ, ಹಾಗೆ ತಮಾಷೆದ ವಿಚಾರ ಅಲ್ಲ, ಬಟ್ ಯಾವ್ರವ್ರ ದೇಶದಲ್ಲಿ ಏನೇನು ತಿಂತಾರೆ ಅದೆಲ್ಲ ಇಲ್ಲಿ ಅವೈಲೇಬಲ್ ಇರ್ತದೆ. ಸ್ವಲ್ಪ ಆನ್ ದ ಕಾಸ್ಟ್ಲಿಯರ್ ಸೈಡ್, ಬಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದರೆ ಡೆಫಿನೆಟ್ಲಿ ಒಂದು ಸಲ ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಸೊ ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದಿದ್ವಿ. ನೋಡಿ, ಇಲ್ಲಿ ಈ ಥರ ಇದೆ. ಬೀಫ್ ಪೆಪ್ಪರ್ ರೈಸ್ ಇದೆ, ಸುಪ್ರೀಂ ಪೆಪ್ಪರ್ ರೈಸ್, ಚಿಕನ್ ಪೆಪ್ಪರ್ ರೈಸ್, ಸಾಲ್ಮನ್ ಪೆಪ್ಪರ್ ರೈಸ್, ಕರಿ ಬೀಫ್ ಪೆಪ್ಪರ್ ರೈಸ್ ವಿತ್ ಚೀಸ್, ಹೀಗೆ ಬೇರೆ ಬೇರೆ ಡಿಶಸ್ ಇದೆ. ಯಾವುದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ತುಂಬ ಜಾಪನೀಸ್ ರೆಸ್ಟೋರೆಂಟ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ನೋಡಿ, ಇದು ಅಸಾನೋಹಾ, ಇದೆಲ್ಲ ಜಾಪನೀಸ್. ಹಾಂ, ಹೇಳ್ದಾಗೆ ಕರೆಕ್ಟ್, ಮಾಡರ್ನ್ ಜಾಪನೀಸ್ ಹಾಟ್ ಪಾಟ್ ಅಂತೆ. ಜಾಪನೀಸ್ ಫುಡ್ ಚೆನ್ನಾಗೇ ಇರುತ್ತೆ. ಫೈನಲಿ ನಾವು ಜಾಪನೀಸ್ ರೆಸ್ಟೋರೆಂಟ್ ಒಂದಕ್ಕೆ ಬಂದು ಇಲ್ಲಿ ಚಿಕನ್ ಪೆಪ್ಪರ್ ರೈಸ್ ಆರ್ಡರ್ ಮಾಡಿದ್ವಿ. ನೋಡಿ, ಈ ಥರ ಇದೆ, ಚಿಕನ್ ಕರಿ ರೈಸ್. ಜಾಪನೀಸ್ ರೆಸ್ಟೋರೆಂಟಲ್ಲಿ ಸಿಸ್ಲರ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮಕ್ಕಳಿಗೆ ಐಸ್ ಕ್ರೀಮ್ ಬೇಕು ಅಂತ ಇತ್ತು, ಸೊ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ವಿಯೆಟ್ನಾಮಿ ಬೊಂಡ ಐಸ್ ಕ್ರೀಮ್ ಹೀಗಿರ್ತದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗಿತ್ತು ನಮ್ಮ ವಿಯೆಟ್ನಾಂ ಅಡ್ವೆಂಚರ್. ಇವತ್ತು ನಮ್ಮ ಕೊನೆಯ ದಿವಸ ಮುಗಿಯಿತು. ಈಗ ಆಲ್ರೆಡಿ ನಾವು ಹೋಟೆಲಿಗೆ ಬಂದಿದ್ದೀವಿ. ಇನ್ನೇನು ಒಂದು 11 ಗಂಟೆ ಹೊತ್ತಿಗೆ ಏರ್ಪೋರ್ಟ್ ಹೋಗ್ತೀವಿ. ಅರ್ಲಿ ಮಾರ್ನಿಂಗ್ ನಮ್ಮದು ಫ್ಲೈಟ್ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಹೇಳಲೇಬೇಕು. ನೋಡಿ, ನಾವು ಈ ಹಿಂದೆ ಸುಮಾರು 18-20 ದೇಶಗಳನ್ನ ಸುತ್ತಾಡಿದ ನಾವು ಪ್ರತಿಯೊಂದು ದೇಶಕ್ಕೆ ಕೂಡ ಸ್ವಂತ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವೇ ಪ್ಲ್ಯಾನ್ ಮಾಡಿ 3-4 ತಿಂಗಳಿಂದ ಪ್ಲ್ಯಾನ್ ಮಾಡಿ ಯಾವುದೇ ಟ್ರಾವೆಲ್ ಏಜೆಂಟ್ದು ಸಹಾಯ ಇಲ್ಲದೇ ಹೋಗ್ತಾ ಇದ್ವಿ. ಈ ವರ್ಷ ಕೂಡ ಹಾಗೇ ನಾವು ಆ್ಯಕ್ಚುಲಿ ಸುಮಾರು ಬೇರೆ ಬೇರೆ ಕಂಟ್ರಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಫೈನಲಿ ಸೌತ್ ಕೊರಿಯಾಗೆ ಹೋಗಲೇಬೇಕು, ಅದನ್ನು ನೋಡಲೇಬೇಕು ಅಂತೇಳಿ 2-3 ತಿಂಗಳಿಂದ ಪ್ಲ್ಯಾನಿಂಗ್ ಮಾಡಿ ಎಲ್ಲ ಮಾಡೋಗೊತ್ತಿಗೆ ವಾರ್ ಸ್ಟಾರ್ಟ್ ಆಯಿತು. ವಾರ್ ಸ್ಟಾರ್ಟ್ ಆದಾಗ ತುಂಬ ಫ್ಲೈಟ್ ಡಿಸ್ಟ್ರಪ್ಷನ್ಸು, ಆಮೇಲೆ ಫ್ಲೈಟ್ ತುಂಬ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತು. ಆಮೇಲೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಸೌತ್ ಕೊರಿಯಾ ಒಂಥರ ಹಾಟ್ ಬೆಡ್ ಇದ್ದಾಗೆ. ಎಷ್ಟೊತ್ತಿಗೆ ಯಾವ ಟೈಮಲ್ಲಿ ನಾರ್ತ್ ಕೊರಿಯಾದಿಂದ ಏನು ಇಶ್ಯೂಸ್ ಆಗುತ್ತೆ ಅಂತ ಹೇಳುವಂಥದ್ದು ಹೇಳೋಕ್ಕಾಗೋದಿಲ್ಲ. ಮತ್ತು ಈ ವಾರ್ ಸಿಚುವೇಶನ್ನು ಹಾಗೆ ಒಂಥರ ಆಲ್ಮೋಸ್ಟ್ 3ನೇ ವಿಶ್ವ ಯುದ್ಧದ ಹಾಗೆ ನಮ್ಮಲ್ಲಿ ಮೀಡಿಯಾದವರು ಪೋರ್ಟ್ರೇ ಮಾಡ್ತಾಯಿದ್ರು. ಸೊ ಆಮೇಲೆ ನಾವು ಯಾಕೆ ರಿಸ್ಕ್ ಅಂತ ಹೇಳ್ಕೊಂಡು, ಆಮೇಲೆ ನಮ್ಮ ಹತ್ರ ಬೇರೆ ಸ್ವಲ್ಪ ಟೈಮ್ ಸ್ಕ್ಯಾರ್ಸಿಟಿ ಕೂಡ ಇತ್ತು. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ಆಮೇಲೆ ಓಕೆ, ಹಾಗಾದರೆ ವಿಯೆಟ್ನಾಮ್ಗೆ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ವಿಯೆಟ್ನಾಮ್ಗೆ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಪ್ಲ್ಯಾನ್ ಮಾಡ್ತಾ ಗೊತ್ತಾಯಿತು ನಮಗಿರೋ ಟೈಮಲ್ಲೂ ಮತ್ತು ಲಿಮಿಟೆಡ್ ಟೈಮ್ ನಮಗೆ ರಿಸರ್ಚ್ ಮಾಡೋಕ್ಕಿರೋದು. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದಾಗ ತುಂಬ ಕಷ್ಟ ಇದೆ ಇದರ ಟ್ರಿಪ್ ಪ್ಲ್ಯಾನಿಂಗ್ ಅಂತೇಳಿ. ಬಟ್ ಸ್ಟಿಲ್ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಯಾವುದೆಲ್ಲ ಪ್ಲೇಸಸ್ಗೆ ಹೋಗಬೇಕು, ಏನು ಎಂತ, ಯಾವುದು ನೋಡಬೇಕು, ಯಾವುದು ನೋಡಬಾರ್ದು ಅಂತೆಲ್ಲ ಒಂದು ಚಾಕ್ಔಟ್ ಮಾಡಿಕೊಂಡು ಮೈ ಟ್ರಿಪ್ ಪ್ಲ್ಯಾನರ್ ಅಂತೇಳಿ ಒಂದು ಟೂರಿಸ್ಟ್ ಏಜೆನ್ಸಿ ಇದೆ. ಇದನ್ನು ಮಿಸ್ಟರ್ ಅನಿಲ್ ಅವ್ರು ನಡೆಸ್ತಾ ಇದ್ದಾರೆ, ಸ್ವಂತ ಅವ್ರದ್ದೇ ಕಂಪನಿ. ಸೊ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಆದ್ವಿ. ನಾವು ಯಾರೋ ಬೇರೆ ಕಾಂಟ್ಯಾಕ್ಟ್ ಥ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಆದ್ವಿ. ಒಳ್ಳೆ ರಿವ್ಯೂಸ್ ಇತ್ತು ಅವ್ರ ಬಗ್ಗೆ. ಸೊ ಈ ಅನಿಲ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ, ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ನಾವೇನು ಅವ್ರಿಗೆ ಹೇಳಿದ್ವಿ ಆ ಪ್ಲ್ಯಾನಿಂಗ್ ಪ್ರಕಾರ ನಮಗೆ ಕಸ್ಟಮೈಸ್ಡ್ ಲ್ಯಾಂಡ್ ಟ್ರಿಪ್ನ ಮಾಡಿಕೊಟ್ರು. ಅಂದರೆ ಕಸ್ಟಮೈಸ್ಡ್ ಲ್ಯಾಂಡ್ ಪ್ಯಾಕೇಜ್ ಅಂತ ಹೇಳ್ತೀವಿ ಅದಕ್ಕೆ. ಅಯ್ಯೋ, ಅದೇನು ಸರ್ವಿಸ್ ಅಂತ ಹೇಳ್ತೀರಾ, ತುಂಬ ಒಳ್ಳೆ ಸರ್ವಿಸ್ಸು. ಆಮೇಲೆ ನಮಗೆ ಈ ಮಕ್ಕಳಿರೋ ಟೈಮಲ್ಲಿ ಇದೆಯಲ್ಲ, ಆ್ಯಕ್ಚುಲಿ ಈ ಥರ ಲ್ಯಾಂಡ್ ಪ್ಯಾಕೇಜ್ ತೊಗೊಂಡಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ಈಗ ಅನಿಸ್ತಾ ಇದೆ. ನಾವು ಜಪಾನ್ಗೆ ಹೋದಾಗ ಯಾವುದೇ ಟೂರಿಸ್ಟ್ ಏಜೆನ್ಸಿ ಇಲ್ಲದೇ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ. ಈಸಿ ಆಯಿತು, ಜಪಾನಲ್ಲಿ ತುಂಬ ಈಸಿ ಆಯಿತು. ಬಟ್ ಮಕ್ಕಳನ್ನ ನೋಡಿಕೊಂಡು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಬಟ್ ಅದರ್ ದೆನ್ ದ್ಯಾಟ್ ಜಪಾನ್ ವಾಸ್ ವೆರಿ ಈಸಿ ಫಾರ್ ಅಸ್ ಬಿಕಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬ ಚೆನ್ನಾಗಿತ್ತು. ಬಟ್ ವಿಯೆಟ್ನಾಮಲ್ಲಿ ಜಪಾನ್ ಆಗಲಿ, ಯುರೋಪ್ ಆಗಲಿ, ಈ ಥರ ದೇಶಗಳಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ ಮೆಟ್ರೋ ಯಾವುದೋ 2 ಸಿಟಿಲಿ 2 ಸಣ್ಣ ಲೈನ್ಗಳಿದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ನೀವು ಯು ಹ್ಯಾವ್ ಟು ಡಿಪೆಂಡ್ ಆನ್ ಟ್ಯಾಕ್ಸೀಸ್ ಆರ್ ಬಸ್ಸಸ್. ಆಮೇಲೆ ನಮ್ಮ ಹತ್ರ ಇದ್ದಿದ್ದ ಲಿಮಿಟೆಡ್ ಟೈಮಲ್ಲಿ ಅದನ್ನೆಲ್ಲ ನಾವು ಫುಲ್ ಮಾಡಿಕೊಂಡು ಅದನ್ನೆಲ್ಲ ರಿಸರ್ಚ್ ಮಾಡ್ಕೊಂಡು ಮಾಡೋದು ಆಗೋದಿಲ್ಲ ಅಂತ ಹೇಳ್ಕೊಂಡು ಅನಿಲ್ ಅವ್ರನ್ನ ಕಾಂಟ್ಯಾಕ್ಟ್ ಆದಾಗ ತುಂಬ ಚೆನ್ನಾಗಿ ನಮಗೆ ಪ್ಲ್ಯಾನಿಂಗ್ ಮಾಡಿಕೊಟ್ಟು ಎಲ್ಲ ಕಡೆ ಗೈಡ್ ಫೆಸಿಲಿಟಿ, ಎಲ್ಲ ಕಡೆ ಪ್ರೀಮಿಯಮ್ ಕಾರ್ಗಳನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ನಮಗೇನು ಜಾಸ್ತಿ ಎಕ್ಸ್ಪೆನ್ಸ್ ಅಂತಲೂ ಆಗಿಲ್ಲ, ತುಂಬ ರೀಸನೇಬಲ್ ಆಗಿತ್ತು ಅವರ ಪ್ರೈಸ್. ಆಮೇಲೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಆದಾಗ ದಯವಿಟ್ಟು ನೀಟಾಗಿ ಇವ್ರ ಹತ್ರ ಡಿಸ್ಕಸ್ ಮಾಡಿ ಯಾವ ಥರ ಎಲ್ಲ ಗೈಡ್ಗೆ ನೀವು ಕೊಡೋಕ್ಕಿಲ್ವಾ, ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇದೆಯಾ ಇಲ್ವಾ. ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ರಿಸರ್ಚ್ ಮಾಡ್ಕೋಬೇಕು. ಈಗ ನಾನು ಧ್ರುವ ಮುಂಗಡಿ ಒಬ್ಬ ಹೇಳ್ದೆ ಅಂತ ಹೇಳ್ಕೊಂಡು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿ ಅವ್ರ ಹತ್ರ ನೀವು ಮಾತಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಮನುಷ್ಯ ಅವರು ಅಂತ ಹೇಳ್ಕೊಂಡು. ತುಂಬ ಚೆನ್ನಾಗಿ ಅವರು ನಿಮಗೆ ಕಸ್ಟಮೈಸ್ ಟ್ರಿಪ್ ಮಾಡಿಕೊಡ್ತಾರೆ. ಆಮೇಲೆ ಎನಿ ಟೈಮ್ ನೀವು 10 ಗಂಟೆ ಅಲ್ಲ, ರಾತ್ರಿ 11 ಗಂಟೆಗೆ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ. ಏನಾರು ಇಶ್ಯೂಸ್ ಇದ್ದರೆ, ಗೈಡ್ದು ಏನಾರು ಇಶ್ಯೂಸ್ ಇದ್ದರೆ, ಏನು ಇಶ್ಯೂಸ್ ಇದ್ದರೂ ಅವ್ರು ತುಂಬ ಚೆನ್ನಾಗಿ ಅಸಿಸ್ಟ್ ಮಾಡ್ತಾರೆ ಮತ್ತು ತುಂಬ ಚೆಂದ ಹ್ಯಾಂಡಲ್ ಮಾಡ್ತಾರೆ. ತುಂಬ ಖುಷಿ ಆಯ್ತು ನಮಗೆ ಅವ್ರ ಥ್ರೂ ನಾವು ಈ ಟೂರ್ನ ಬುಕ್ ಮಾಡಿರೋದ್ರಿಂದಾಗಿ. ಹೊಸ ಎಕ್ಸ್ಪೀರಿಯನ್ಸ್. ಯಾಕೆಂತ ಹೇಳಿದರೆ ಇಷ್ಟು ವರ್ಷ ನಾವೇ ಕಷ್ಟಪಟ್ಕೊಂಡು ಬ್ಯಾಕ್ ಪ್ಯಾಕಿಂಗ್ ಮಾಡಿಕೊಂಡು ರಿಸರ್ಚ್ ಮಾಡ್ಕೊಂಡು ಅಬ್ಬಬ್ಬಬ್ಬ. ಆದರೆ ಸ್ವಲ್ಪ ಚೀಪಾಗುತ್ತೆ, ಅಫ್ಕೋರ್ಸ್ ನಾವು ಒಪ್ಕೋತೀನಿ. ಯಾಕೆಂತ ಹೇಳಿದರೆ ನಾವೇ ಮಾಡಿದಾಗ ಒಂದು ಏಜೆಂಟ್ದು ಅಮೌಂಟ್ ಏನು ಕೊಡೋದಿರುತ್ತೆ ಅದು ಕಮ್ಮಿ ಆಗುತ್ತೆ. ಬಟ್ ಈಗ ನಾವು ಅನಿಲ್ ಅವ್ರ ಥ್ರೂ ಮಾಡಿದಾಗ ಅಫ್ಕೋರ್ಸ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ, ನಮ್ಗೆ ಅದು ಏನು ಜಾಸ್ತಿ ಅಂತ ಅನಿಸಿಲ್ಲ. ಇಟ್ ವಾಸ್ ವೆರಿ ರೀಸನೇಬಲ್, ಇಸ್ ಪ್ರೈಸಿಂಗ್ ವಾಸ್ ವೆರಿ ರೀಸನೇಬಲ್. ಸೊ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಮೈ ಟ್ರಿಪ್ ಪ್ಲ್ಯಾನರ್. ಮಿಸ್ಟರ್ ಅನಿಲ್ ಅವ್ರು ನಡೆಸ್ತಿರೋ ಮೈ ಟ್ರಿಪ್ ಪ್ಲ್ಯಾನರ್. ಇವ್ರದ್ದು ಆಫೀಸ್ ಬಂದು ಬೆಂಗಳೂರಲ್ಲಿದೆ. ಅವ್ರದ್ದೆಲ್ಲ ಡೀಟೇಲ್ಸು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ನಾನು ಡೆಫಿನೆಟ್ಲಿ ಅವ್ರನ್ನ ನಾನು ರೆಕಮೆಂಡ್ ಮಾಡ್ತೀನಿ. ನೀವು 100% ಅವ್ರ ಥ್ರೂ ಟೂರ್ ಬುಕ್ ಮಾಡ್ಬೋದು. ಆಮೇಲೆ ವಿಯೆಟ್ನಾಮ್ಗೆ ಬಂದಾಗ ನೀವು ಕ್ಯಾಶು ಒಂದು ಸ್ವಲ್ಪ ತೊಗೊಬರ್ಬೇಕು. ಹಾಗೆ ತುಂಬ ಇನ್ಸ್ಟಾಗ್ರಾಮ್ ರಿಸರ್ಚಸ್
ಅಯ್ಯಯ್ಯೋ ಈ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಇದ್ದಾರಲ್ಲ, ಒಂದಲ್ಲ ಎರಡಲ್ಲ ಏನೇನೋ ಸುಳ್ಳು ಹೇಳಿರ್ತಾರೆ. ಸೊ ದಯವಿಟ್ಟು ಆ ಥರ ಕೆಲವೊಂದು ಹೈಪ್ಗಳಿಗೆ ಬಲಿ ಆಗಬೇಡಿ. ನೀವು ಡಾಲರ್ಸೇ ತೊಗೊಂಡು ಬನ್ನಿ, ಅದು ಇದು ನಥಿಂಗ್ ಲೈಕ್ ದ್ಯಾಟ್. ನಿಮ್ಮ ಹತ್ರ ಒಂದು ಒಳ್ಳೆ ಟ್ರಾವೆಲ್ ಕಾರ್ಡ್ ಇದ್ದರೆ ಅದರಲ್ಲೇ ಮ್ಯಾನೇಜ್ ಮಾಡ್ಬೋದು, ಕ್ಯಾಶ್ ಇಲ್ಲೇ ವಿಡ್ರಾ ಮಾಡ್ಕೋಬೋದು. ಒಂದು ಸ್ವಲ್ಪ ಪರ್ಸೆಂಟೇಜ್ ವೈಸ್ ಡಿಫ್ರೆನ್ಸ್ ಇರುತ್ತೆ, ಬಟ್ ಏನು ಭಾಳ ಏನು ಸೇವಿಂಗ್ಸ್ ಆಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಏನಿಲ್ಲ. ಅದರ್ ದೆನ್ ದ್ಯಾಟ್ ವಿಯೆಟ್ನಾಮ್ ಇಸ್ ಅ ನೈಸ್ ಕಂಟ್ರಿ. ತುಂಬ ಖುಷಿ ಆಯಿತು. ಕೊನೆಯದಾಗಿ ನಾನು ಒಂದೇ ಹೇಳ್ತೀನಿ, ವಿಯೆಟ್ನಾಮೀಸ್ಗೆ ಪೀಸ್ ಇದು ವ್ಯಾಲ್ಯೂ ಗೊತ್ತಿದೆ, ಅಂದರೆ ಶಾಂತಿಯ ವ್ಯಾಲ್ಯೂ ಗೊತ್ತಿದೆ. ಯಾಕೆಂತ ಹೇಳಿದರೆ ನಾನು ನಮ್ಮ ಗೈಡ್ ಹತ್ರ ಕೇಳ್ತಾ ಇದ್ದೆ, ಅಲ್ಲ ಈಗ US ಅವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ನಿಮ್ಗೇನು ಅವ್ರನ್ನ ನೋಡಿದರೆ ಈಗ ಸಿಟ್ಟು ಬರಲ್ವಾ? ಈಗ US ಅವರು ಟೂರಿಸ್ಟ್ ಇಲ್ಲಿ ಬರ್ತಾರೆ, ನಿಮಗೆ ಅವ್ರನ್ನ ನೋಡಿದರೆ ಸಿಟ್ಟು ಬರಲ್ವಾ? ಅಥವಾ ನಿಮಗೇನು ದ್ವೇಷ ಇಲ್ಲೋ ಅವ್ರ ಮೇಲೆ ಅಂತ ಹೇಳ್ಕೊಂಡು. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಬರೀ US ಮಾತ್ರ ಅಲ್ಲ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಹೀಗೆ ಹತ್ತಿರದ ಸುಮಾರು ದೇಶಗಳು, ಇವನ್ ಚೈನಾ, ಜಪಾನ್, ಇವರೆಲ್ಲ ಫ್ರಾನ್ಸ್, ಇವರೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು. ಒಂದೊಂದು ಕಾಲಘಟ್ಟದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಬಟ್ ಅವಾಗೆಲ್ಲ ಅವ್ರನ್ನ ನಾವು ಸೋಲಿಸಿದ್ವಿ. ಬಟ್ ಈಗ ನಮಗೆ ಅಥವಾ ಅವರಿಂದಾಗಿ ನಮಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ 100%. ಅಬ್ಬಬ್ಬ, ನೀವು ವಿಯೆಟ್ನಾಮಿ ವಾರ್ ಮ್ಯೂಸಿಯಂ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಮತ್ತು ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಈಗಲೂ ಕಷ್ಟಪಡ್ತಾನೇ ಇದ್ದಾರೆ. ಬಿಕಾಸ್ ಆಫ್ ದ ಇದು ಏನು ಏಜೆಂಟ್ ಬ್ರೌನ್, ಏಜೆಂಟ್ ರೆಡ್ ಅಂತ ಹೇಳುವಂಥ ಕೆಮಿಕಲ್ಸಿಂದ ಎಲ್ಲ ಜೆನೆಟಿಕಲಿ ಮಾಡಿಫೈಡ್ ಆಗೋಗಿದ್ದಾರೆ ಅಂಗವಿಕಲರು. ಅದನ್ನು ನೋಡಬೇಕು, ನೀವು ಕಣ್ಣಾರೆ ನೋಡಬೇಕು. ಸೊ ನಾನು ಅದೇ ಅವ್ರು ಹೇಳಿದರು, ನಮಗೆ ದ್ವೇಷ, ಅವ್ರ ಮೇಲೆ ದ್ವೇಷ ಇಲ್ಲ, ಅವಾಗಿತ್ತು, ಬಟ್ ಇವಾಗ ದ್ವೇಷ ಇಲ್ಲ. ನಮ್ಮ ಪಾಲಿಸಿ ಏನು ಅಂತ ಹೇಳಿದರೆ, ನಾವು ನಮ್ಮನ್ನು ದ್ವೇಷಿಸೋರನ್ನ ನಾವು ಪ್ರೀತಿ ಮಾಡ್ತೀವಿ, ಆಗ ಸ್ವಾಭಾವಿಕವಾಗಿ ಅವರು ನಮ್ಮನ್ನು ನ್ಯಾಚುರಲಿ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಪೀಸ್ ಇದು ಬೆಲೆ ಗೊತ್ತಿದೆ, ಅಂದರೆ ಶಾಂತಿಯ ಬೆಲೆ ಗೊತ್ತಿದೆ ಅಂತ ಹೇಳ್ಕೊಂಡು. ನೋಡಿ ಎಂಥ ಒಂದು ಒಳ್ಳೆ ಥಾಟ್ ಅಂತ ಹೇಳ್ಕೊಂಡು. ಯಾರು ನಮಗೆ ಕಲ್ಲೆಸಿತಾರೆ, ನಾವು ಅವ್ರಿಗೆ ಹೂ ಕೊಡ್ತೀವಿ ಅಂತ ಹೇಳೋ ಹಾಗೆ, ನಾನು ಅವ್ರನ್ನ ಪ್ರೀತಿ ಮಾಡಿದಾಗ ಅವರು ಬದಲಾಗಿ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಹೀಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದ್ರೆ ಇಡೀ ಪ್ರಪಂಚವನ್ನೇ ಬದಲಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಕೊಂಡು ನಮ್ಮ ಗೈಡ್ ಹೇಳ್ತಾನೆ. ನಾನು ಒಂದು ಗೈಡ್ ಹತ್ರ ಅಲ್ಲ, ಸುಮಾರು ಗೈಡ್ಗಳ ಹತ್ರ ಇದೇ ಕ್ವಶನ್ ಕೇಳ್ತಾ ಇದ್ದೆ, ಪ್ರತಿಯೊಬ್ಬರು ಇದನ್ನೇ ಆನ್ಸರ್ ಮಾಡ್ತಾಯಿದ್ರು. ಸೊ ವಿಯೆಟ್ನಾಮ್ ಒಂದು ಒಳ್ಳೆ ಕಂಟ್ರಿ, ಇಲ್ಲಿ ಬಂದರೆ ಕಲಿಯೋದು ತುಂಬ ಇದೆ. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯೂಸ್ ಗೈಸ್ ಟು ವಿಸಿಟ್ ವಿಯೆಟ್ನಾಮ್ ಒನ್ಸ್. ಆದರೆ ಬಂದಾಗ ಮಾತ್ರ ನೀವು ನಮ್ಮ ದೇಶದ ರಾಯಭಾರಿಗಳು ಅಂತ ಯೋಚನೆ ಮಾಡಿ ಬಂದು. ನಾನು ಎಷ್ಟೋ ಕಣ್ಣಾರೆ ನೋಡಿದ್ದೀನಿ, ಬಂದು ಚೆಲ್ಲಾಗಿ ಆಡೋದು ಅಥವಾ ಸುಮ್ಮನೆ ಪಬ್ಲಿಕ್ಕಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಈ ಥರ ಎಲ್ಲ ಮಾಡಬೇಡಿ. ಕಸ ಬಿಸಾಕೋದು, ಆಮೇಲೆ ಹುಡುಗಿರ ಜೊತೆ ಕೆಟ್ಟದಾಗಿ ವರ್ತನೆ ಮಾಡೋದು, ಅಥವಾ ಈಗ ಒಂದು ಬಫೆ ಊಟ ಇದ್ದಲ್ಲಿ ಅಲ್ಲಿ ಹೀಗೆ ಇದು ಫೋರ್ಕ್ಗಳನ್ನ ಇಟ್ಟಿರ್ತಾರೆ ತಗೊಳ್ಳಿಕ್ಕೆ, ಅದನ್ನ ಯೂಸ್ ಮಾಡೋ ಬದಲು ಕೈ ಹಾಕಿ ಅಲ್ಲೇ ತಿಂದ್ಕೊಂಡು ಬರೋದು, ಕುಡಿದ ಮೇಲೆ ಕಂಟ್ರೋಲೇ ತಪ್ಪೋದು. ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತೇಳಿದರೆ ನಾವು ನಮ್ಮ ದೇಶದ ರಾಯಭಾರಿಗಳು. ಇವತ್ತು ನಾನೊಂದು ಕೆಟ್ಟ ಕೆಲಸ ಮಾಡಿದರೆ ಅವ್ರು ಯಾರು ಧ್ರುವ ಮುಂಡೋಳಿ ಬಂದು ವಿಯೆಟ್ನಾಮಲ್ಲಿ ಈ ಥರ ಮಾಡ್ದ ಅಂತ ಹೇಳೋದಿಲ್ಲ, ಬದಲಾಗಿ ಆ ಇಂಡಿಯನ್ ಬಂದು ಈ ಥರ ಮಾಡ್ದ ಅಂತ ಹೇಳ್ತಾರೆ. ಸೊ ನಾವು ನನ್ನಿಂದಾಗಿ ನನ್ನ ದೇಶಕ್ಕೆ ಒಳ್ಳೆ ಹೆಸರು ಬರಬೇಕಲ್ಲದೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳುವಂಥ ಒಂದು ಭಾವನೆ ಇಟ್ಕೊಂಡು ನಾವು ವಿದೇಶ ಪ್ರಯಾಣ ಮಾಡಬೇಕು. ಅಷ್ಟು ಹೇಳ್ತಾ ನಮ್ಮ ವಿಯೆಟ್ನಾಮ್ ಟ್ರಿಪ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ನನ್ನ ಮಾತೃಭೂಮಿಯಲ್ಲಿ ಇರ್ತೀನಿ. ಮಾತೃಭೂಮಿಗೆ ಹೋಗೋ ಖುಷಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎನಿವೇಸ್, ನನ್ನ ಚಾನಲಲ್ಲಿ ಟ್ರಾವೆಲ್ ವ್ಲಾಗ್ಸ್ ಜೊತೆಗೆ ನನ್ನ ಆಟೋಮೋಟಿವ್ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ನೋಡ್ತಾ ಇರಿ. ಒಳ್ಳೆ ವೀಡಿಯೋಸು, ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ ನಾನು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೀಗೇ ನನ್ನ ಟ್ರಾವೆಲ್ ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ. ಸೊ ನನ್ನ ಚಾನಲ್ಗೆ ಇನ್ನೂ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವಿನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಲೈಕ್ ಮತ್ತು ಶೇರ್ ಮಾಡಿ, ನನಗೊಂದು ಸ್ವಲ್ಪ ಸಹಾಯ ಮಾಡಿ. ಓಕೆ, ಸೊ ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.